ಅಣ್ಣವರ ಚಲನಚಿತ್ರ ಹಾಡುಗಳನ್ನ ಮತ್ತೆ ಮತ್ತೆ ಕೇಳಬೇಕು. ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಚಲನಚಿತ್ರ ಹಾಡುಗಳನ್ನ ಮತ್ತೆ ಮತ್ತೆ ಕೇಳಬೇಕು ಹಾಗೂ ಸಿನಿಮಾಗಳನ್ನ ನೋಡಲೇಬೇಕು ಎಂದು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ರವರು ಹೇಳಿದರು. ಅವರು ಶ್ರೀ ಮಹಾಂತಪ್ಪ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ, ಸುಮಂಗಲ ಕೋಟರೇಗೌಡ್ ಪಾಟೀಲ್, ಯಮಣಮ್ಮ ಆನಂದಪ್ಪ ಹಡಗ್ಲಿ, ನಾಗಪ್ಪ ಈರಪ್ಪ ಆಳ್ಗುಂಡಗಿ, ಪ್ರೊಫೆಸರ್ ಪ್ರಕಾಶ್ ನಾಯಕ್ ದತ್ತಿ ಅಂಗವಾಗಿ ಆಯೋಜಿಸಿದ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಚಲನಚಿತ್ರ ಗೀತೆಗಳ ಗಾಯನ ಕಾರ್ಯಕ್ರಮವನ್ನ ಸಸಿಗೆ ನೀರು ಉಣಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾದ ವಿಶ್ವೇಶ್ವರಿ ಹಿರೇಮಠರವರು ಕರ್ನಾಟಕ ಏಕೀಕರಣ ಕುರಿತು ಉಪನ್ಯಾಸ ನೀಡಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ನಿರ್ಣಾಯಕರಾದ ಬಾಬಾ ಜಾನ್ ಮುಲ್ಲಾರವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಹಾಡುಗಳನ್ನ ಇಷ್ಟೊಂದು ಜನರು ಚೆನ್ನಾಗಿ ಹಾಡಿ ಪ್ರೇಕ್ಷಕರನ್ನ ಮನಗೆದ್ದಿದ್ದಾರೆ ಎಂದು ತಿಳಿಸಿದರು. ಕರ್ನಾಟಕ ವಿದ್ಯಾವರ್ತಕ ಸಂಘದ ಕೋಶಾಧ್ಯಕ್ಷ ಸತೀಶ್ ತುರ್ಮರಿರವರು ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಸುಜಾತಾ ಜೇಂದತ್ ಹಡಗ್ಲಿ, ರಮೇಶ್ ಮಹಾದೇವಪ್ಪನವರ್, ನಾರಾಯಣ್ ಭಜಂತ್ರಿ, ರಾಜಶೇಖರ್, ಮಲ್ಲಿಕಾರ್ಜುನ್ ಮಠಪತಿ, ಎಂಸಿ ಯಲಗಾರ್, ಶ್ರೀಶೈಲ್ ಗೌಡ ಕಮತರ್, ಪ್ರಮೀಳಾ ಜಕ್ಕನ್ನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕಿನ ಅಧ್ಯಕ್ಷರಾದ ಮಾಂತೇಶ್ ನರೇಗಲ್ ರವರು ಸ್ವಾಗತಿಸಿ ಹಾಗೂ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮೇಘಾ ಹುಕ್ಕೇರಿರವರು ಕಾರ್ಯಕ್ರಮವನ್ನ ನಿರೂಪಿಸಿದರು. ಉಮಾದೇವಿ ಬಾಗಲಕೋಟೆ ವಂದಾರ್ಪಣೆ ಮಾಡಿದರು. ಎಫ್ಬಿ ಕನ್ವೀರ್ ಅವರು ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿದರು. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಗಳು, ಕಲಾವಿದರು ಹಾಡುಗಳನ್ನ ಪ್ರಸ್ತುತಪಡಿಸಿದರು. ಅಂದದ ಗುಡಿ ಚಂದದ ಗುಡಿ, ಅಂದದ ಗುಡಿ ಚಂದದ ಗುಡಿ, ಆಹಾಹಾ 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 ಎನ್ನುವ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರು ನಾಡು ಕಂಡ ಅದ್ಭುತ ನಟ ಸಾರ್ವಭೌಮ, ರಸಿಕರ ರಾಜ, ಪದ್ಮಭೂಷಣ, ಕರ್ನಾಟಕ ರತ್ನ, ಅಪ್ಪಟ ಕನ್ನಡಿಗ, ಪಾಲ್ಕೆ ಪ್ರಶಸ್ತಿ ಪುರಸ್ಕೃತ ಗಾನ ಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಒಂದು ಗೀತ ಗಾಯನ ಸಂಜೆಗೆ ಆಗಮಿಸಿದಂತಹ ಎಲ್ಲ ಕಲಾವಿದರಿಗೆ, ಸಾಹಿತ್ಯಾಸಕ್ತರಿಗೆ, ಕಲಾಭಿಮಾನಿಗಳಿಗೆ, ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಆಸಕ್ತರಿಗೆ ತುಂಬು ಹೃದಯದ ಸಾಹಿತ್ಯ ಪರಿಷತ್ತಿನ ವತಿಯಿಂದ ತುಂಬು ಹೃದಯದ ಹಾರ್ದಿಕ ನಮಸ್ಕಾರಗಳು. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಒಮ್ಮನದಿಂದ ಎಲ್ಲರೂ ದುಡಿದರೆ ಜಗವನೆ ಗೆಲ್ಲುವೆವು, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಬಡವ ಬಲ್ಲಿದನೆಂಬ ಆ ಭೇದ ದೇವರಿಗಿಲ್ಲ, ಆತನ ಮಕ್ಕಳು ತಾನೇ ಈ ಸೃಷ್ಟಿಯ ಜೀವಿಗಳೆಲ್ಲ, ಬಡವ ಬಲ್ಲಿದನೆಂಬ ಆ ಭೇದ ದೇವರಿಗಿಲ್ಲ, ಆತನ ಮಕ್ಕಳು ತಾನೇ ಈ ಸೃಷ್ಟಿಯ ಜೀವಿಗಳೆಲ್ಲ, ಜಡತೆಯ ನೀಗೋಣ ಏಳಿರಿ ದುಡಿಯೋಣ, ಎಲ್ಲರೂ ಸೇರಿ ನಮ್ಮಿ ನೆಲವನ್ನು ಸ್ವರ್ಗವ ಮಾಡೋಣ, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು, ಸತ್ಯ ಧರ್ಮಗಳೆರಡು ನಮ್ಮ ಬಾಳಿನ ಕಣ್ಣಾಗಿರಲಿ, ಶಾಂತಿಯ ಉಸಿರಾಗಿರಲಿ, ಸೇವೆಯ ಗುರಿಯಾಗಿರಲಿ, ಸತ್ಯ ಧರ್ಮಗಳೆರಡು ನಮ್ಮ ಬಾಳಿನ ಕಣ್ಣಾಗಿರಲಿ, ಶಾಂತಿಯ ಉಸಿರಾಗಿರಲಿ, ಸೇವೆಯ ಗುರಿಯಾಗಿರಲಿ, ಜಡತೆಯ ನೀಗೋಣ ಏಳಿರಿ ದುಡಿಯೋಣ, ಗುಡಿಸಲಿ ಅಲ್ಲ ಗುಡಿಯೇ ಎಂದು ಭಾವಿಸಿ ಬಾಳೋಣ, ಒಂದೇ ನಾಡು ಒಂದೇ ಕುಲವು
ದೈವವು ಒಂದೇ ದೈವವು. ದಯವಿಟ್ಟು ತಾವು ಆರಾಮಾಗಿ ಆಡಿ. ಇಲ್ಲಿ ನಿಮಗೆ ಒಂದು ಸರ್ಟಿಫಿಕೇಟ್ಗಳನ್ನು ಕೊಡಲಾಗುತ್ತೆ, ಒಂದು ಗೌರವ ಸನ್ಮಾನವನ್ನು ಸಾಹಿತ್ಯ ಪರಿಷತ್ತಿನಿಂದ. ಒಂದು ಕನ್ನಡ ಶಾಲು ಹೊಲಿಸಿದರೆ 7 ಕೋಟಿ ಜನರು ನಿಮಗೆ ಸನ್ಮಾನ ಮಾಡಿದ ಹಾಗೆ, 7 ಕೋಟಿ ಜನರು ನಿಮಗೆ ಸನ್ಮಾನ ಮಾಡಿದ ಹಾಗೆ. ಯಾವುದನ್ನು ನೀವು ಕಡಿಮೆ ಅಂತ ತಿಳ್ಕೊಬೇಡ್ರಿ. ನಾವು ಕೊಟ್ಟಂಥ ಮುಟ್ಟಿಗೆಯಲ್ಲಿ ಕೊಟ್ಟಂತನ ದೇವರು ಕೊಟ್ಟಂತ ತಿಳ್ಕೊಂಡು ಸ್ವೀಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ. ದಯವಿಟ್ಟು ತಾವೆಲ್ಲ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತೀರಿ ಅಂತ ಆಸೆ ಪಡಿಸ್ತಾ, ನಾನು ಕಲಿಯುವಾಗ 4ನೇ ಕಲಿಯುವಾಗ ಒಂದು ಗೋವಿನ ಹಾಡು ಇತ್ತು, ಅದನ್ನು ಎಮ್ಮೆ ತಮ್ಮಣ್ಣ ಚಿತ್ರದೊಳಗೆ ಬಳಸಿಕೊಂಡಾರೆ. ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು, ಇಟ್ಟರೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ, ಸುಟ್ಟರೆ ನೊಸಲಿಗೆ ವಿಭೂತಿಯಾದೆ, ತಟ್ಟದೆ ಹಾಕಿದರೆ ಮೇಲು ಗೊಬ್ಬರವಾದೆ, ನೀನಾರಿಗಾದೆಯೋ ಎಲೆ ಮಾನವ ಹರಿಹರಿ ಗೋವು ನಾನು, ಹರಿಹರಿ ಗೋವು ನಾನು. ಈ ಹಾಡು ಒಂದೇ ಪಲ್ಲವಿ ಹಾಡಿದ್ದೀನಿ, ನಾನು 4ನೇ ಹಾಡಿದ್ದು. ಇದನ್ನೇ ಬಳಸ್ಕೊಂಡು ಯಾರೇ ಕೂಗಾಡಲಿ ಸಿನಿಮಾದೊಳಗೆ ಹೇಳಿದರು, ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು. ಇದೇ ಬಳಕೆ ಮಾಡಿಕೊಂಡು ಮತ್ತೊಂದು ಶೈಲಿಯಲ್ಲಿ ಸಾಹಿತ್ಯವನ್ನು ರಚನೆಯನ್ನು ಮಾಡಿದರು. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಯಾರು ನಿಮಗೆ ಸಾಟಿ ಇಲ್ಲ, ಅರೆ ಹೊಯ್ ಅಂತೇಳಿ ಭಾಳ ಚೆನ್ನಾಗಿ ಹಾಡನ್ನು ಹಾಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಗೀತೆಯನ್ನು ನಾವು ವೇದಿಕೆ ಕಾರ್ಯಕ್ರಮ ಮುಗಿದ ತಕ್ಷಣ ಪ್ರಾರಂಭ ಮಾಡ್ತೀವಿ. ಈ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾದದ್ದು ಅಂತ ನನಗನ್ನಿಸ್ತಾ ಇದೆ. ಇಂತಹ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಬೇಕನ್ನುವ ದೃಷ್ಟಿಯಿಂದ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಅಂಗಡಿಯವರು, ಅದೇ ರೀತಿ ತಾಲೂಕಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಾಂತೇಶ್ ನರೇಗಲ್ ಅವರು, ಇವ್ರನ್ನ ಯಾವುದಕ್ಕೆ ನಾವು ಹೋಲಿಸಬಹುದಪ್ಪ ಅಂತಂದ್ರೆ, ನಿಂತ ನೀರಾಗಬಾರದು ಅಂತ ಹೇಳಿ ಅನೇಕ ಶರಣರು ಹೇಳ್ತಾರಲ್ಲ, ಆ ಮಾತಿಗೆ ಹೋಲಿಸ್ಬೋದು. ಅವ್ರು ಎಷ್ಟು ಚಲನಶೀಲರು ಅವರಿಬ್ರು ಅಂತಂದ್ರೆ, ಹೊಸ ಹೊಸ ಏನಾದರೂ ಕಾರ್ಯಕ್ರಮಗಳನ್ನ ಹಾಕೊಂತಾನೆ ಇರ್ತಾರೆ, ಮಾಡ್ತಾನೆ ಇರ್ತಾರೆ. ಹರಿಯುವ ನೀರಾಗಿರಬೇಕು ಅಂತ ಹೇಳಿ ಈ ಶರಣರ ಉಕ್ತಿಯಂತೆ ಇವತ್ತಿನ ದಿವಸ ಅವರು ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದಾರೆ. ಸುಮಾರು 21 ವರ್ಷದ ಹಿಂದೆ, 2006, ಎಷ್ಟು ವರ್ಷ ಆತೀಗ? 20 ವರ್ಷ. 20 ವರ್ಷದ ಹಿಂದೆ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮೆಲ್ಲರ ಮಧ್ಯೆ ಇದ್ದಂತಹ ಒಂದು ಮುತ್ತು, ಕಲಾವಂತಿಕೆಯ ಮುತ್ತು, ಕಲಾವಂತಿಕೆಯ ರತ್ನ 2006ರಲ್ಲಿ ಇಲ್ಲದಾಯಿತು. ದೇಹದಿಂದ ಇಲ್ಲವಾಗಿದ್ರೂ ಕೂಡ, ನಾನು ಅನೇಕ ಸಲ ಹೇಳಿದ ಹಾಗೆ, ಶರಣರು ಇದ್ದಾಗ ಸತ್ತಂಗಿರ್ತಾರ, ಸತ್ತಾಗ ಇದ್ದಂಗಿರ್ತಾರ ಅನ್ನುವಂತಹ ಉಕ್ತಿ ಎಷ್ಟು ನಿಜಪ್ಪ ಅಂತ ಅನಿಸ್ತದೆ. ಇವತ್ತು ರಾಜ್ಕುಮಾರ್ ಅವ್ರು ಇಲ್ಲ ಅಂತ ನಮ್ಗೆ ಯಾರಿಗೆ ಅನಿಸ್ತಾ ಇದೆ? ಇಲ್ಲ. ಪ್ರತಿ ದಿವಸ ಬೆಳಿಗ್ಗೆ ಎದ್ದು ಕೂಡಲೇ ಅವರ ಭಕ್ತಿ ಗೀತೆಗಳನ್ನು ನಾವು ಕೇಳ್ತೀವಿ. 74-75ನೇ ಇಸ್ವಿಯಾಗ ಹಾಡಿದಂತಹ ರಾಘವೇಂದ್ರ ಭಕ್ತಿ ಗೀತೆಗಳನ್ನ ನಾವು ಇವತ್ತೂ ಕೇಳ್ತೀವಿ. ಎಷ್ಟು ಸಲ ಕೇಳಿದ್ರು ಅವು ಸಾಕು ಅಂತ ಅನಿಸೋದಿಲ್ಲ. ಅಂತಹ ಒಬ್ಬ ಕಲಾವಿದ, ಅಂತಹ ಒಬ್ಬ ಸಂಗೀತಾಭಿಮಾನಿ, ಅಂತಹ ಒಬ್ಬ ಕನ್ನಡಿಗ ನಮ್ಮಲ್ಲಿ ಇದ್ರು ಅನ್ನುವಂಥದ್ದು
ನಮ್ಗೆಲ್ಲರಿಗೂ ಬಹಳ ಅಭಿಮಾನದ ಸಂಗತಿ. 1954ರಲ್ಲಿ ಈ ಸಿನಿಮಾ ಜಗತ್ತನ್ನ, ಚಲನಚಿತ್ರ ಜಗತ್ತನ್ನ ಪ್ರವೇಶಿಸಿದಂತಹ ರಾಜ್ಕುಮಾರ್ ಅವರು ಮೂಲವಾಗಿ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಅವರ ಮಗ ಮುತ್ತುರಾಜ್. ಅದಕ್ಕೆ ನಾ ಹೇಳಿದ್ದು ಮುತ್ತು ಅಂತ ಹೇಳಿ. ಅದಕ್ಕಿಂತಲೂ ಮೊದಲು ಗುಬ್ಬಿ ನಾಟಕ ಕಂಪನಿಯಲ್ಲಿ ಅವರು ಪಾತ್ರಗಳನ್ನು ನಿರ್ವಹಿಸ್ತಾ ಇದ್ರು. 1954ರಲ್ಲಿ ಬೇಡರ ಕಣ್ಣಪ್ಪ ಅನ್ನುವಂತಹ ಚಲನಚಿತ್ರವನ್ನ ತೆಗೆಯಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವರು ಸೂಕ್ತ ಅದಕ್ಕಂತ ಹೇಳಿ ತೆಗೆದುಕೊಂಡ್ರು. ಆ ಮೊದಲ ಪ್ರಯತ್ನದಲ್ಲಿಯೇ ಅದು ಅತ್ಯಂತ ಯಶಸ್ವಿಯಾದುದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತು. ಮೊಟ್ಟ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ನಂತರ ಬಂದಿದ್ದೆಲ್ಲವೂ ನಿಮ್ಗೆಲ್ಲ ಗೊತ್ತು. 100ನೇ ಚಿತ್ರ ಭಾಗ್ಯದ ಬಾಗಿಲು, 125ನೇದ್ದು ಬಾಳು ಬೆಳಗಿತು, 150ನೇದ್ದು ಗಂಧದ ಗುಡಿ. ಹೀಗೆ ಬಹಳಷ್ಟು ಬದಂತದವು ಬಹಳಷ್ಟು ಫೇಮಸ್ ಆಗಿದ್ದು. 2 ವರ್ಷ ಕಂಟಿನ್ಯೂಸ್ ಆಗಿ ಬೆಂಗಳೂರಲ್ಲಿ ನಡೆದಂಥದ್ದು ಬಂಗಾರದ ಮನುಷ್ಯ. ಇಂತಹ ಅನೇಕ ಚಿತ್ರಗಳನ್ನ, ಚಲನಚಿತ್ರಗಳನ್ನ, ಅಂತಹ ಚಿತ್ರಗಳಲ್ಲಿ ನಟಿಸಿ ನಮಗೆ ಎಲ್ಲ ಕನ್ನಡಿಗರಿಗೆ ಆ ಕಲಾ ದೇವತೆಯ ದರ್ಶನವನ್ನೇ ಮಾಡಿಸಿದಂತಹ ಆ ರಾಜ್ಕುಮಾರ್ ಅವ್ರಿಗೆ ನಾವು ಇವತ್ತಿನ ದಿವಸ ಎಷ್ಟು ಚಿರಋಣಿಯಾಗಿದ್ರೂ ಕೂಡ ಕಡಿಮೆನೆ ಅಂತ ನನಗನ್ನಿಸ್ತಾ ಇದೆ. ಇಂತಹ ವಿಚಾರ ನಮ್ಮ ಲಿಂಗರಾಜ್ ಅಂಗಡಿಯವ್ರಿಗೆ ಹೆಂಗ್ ಹೊಳಿತು ಅಂತ ನನಗೂ ಗೊತ್ತಾಗಲಿಲ್ಲ. ಇಲ್ಲಿವರೆಗೆ ಯಾವ ಸಾಹಿತ್ಯ ಸಮ್ಮೇಳನದಲ್ಲೂ ಕೂಡ ಈ ಗಾಯನ ಸ್ಪರ್ಧೆಗಳನ್ನಾಗಲಿ ಗಾಯನವನ್ನ ಏರ್ಪಡಿಸಿದ್ದು ನಾನು ಕೇಳಿದ್ದಿಲ್ಲ. ನನಗನ್ಗೂ ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾನು ಒಬ್ಬ ರಾಜ್ಕುಮಾರ್ ಅವರ ಅಭಿಮಾನಿ. ಹುಬ್ಬಳ್ಳಿಯಲ್ಲಿ ಅವರು ಒಂದು ಫಿಲ್ಮ್ ಶೂಟಿಂಗಿಗೆ ಬಂದಾಗ, ಮೋಸ್ಟ್ಲಿ ಇಟ್ ಮೇ ಬಿ 1993-94 ಇರ್ಬೋದು, ನಾನು ಅವ್ರನ್ನ ಕಾಣಲೇಬೇಕು ಅನ್ನೋ ಒಂದು ಇಚ್ಛೆಯಿಂದ ಹುಬ್ಬಳ್ಳಿಗೆ ಹೋದೆ. ವುಡ್ಲ್ಯಾಂಡ್ಸ್ ಹೋಟೆಲ್ನಲ್ಲಿ ಅವ್ರು ಹೇಳ್ಕೊಂಡಿದ್ರು. ನಾನು ನನ್ನ ವಿಸಿಟ್ ಕಾರ್ಡ್ ಕೊಟ್ಟು ಅಲ್ಲಿ ಸಂಘಟಕರಿಗೆ ಹೇಳಿದೆ ನಾನು ಭೇಟಿ ಆಗಬೇಕು ಅಂತೇಳಿ. ಅವ್ರು ಅರ್ಧ ತಾಸಾಯ್ತು, 1 ತಾಸಾಯ್ತು, ಒಳಗೆ ಬಿಡಲೇ ಇಲ್ಲ. ಕೊನೆಗೆ ನಾನು ಅವ್ರಿಗೆ ಹೇಳಿದೆ, ಇಲ್ಲ ನಾನು ಡಾಕ್ಟರ್ ಇದ್ದೇನೆ, ಮತ್ತೆ ನಾನು ಕ್ಲಿನಿಕ್ಕಿಗೆ ಹೋಗ್ಬೇಕು, ಏನಿಲ್ಲ ಅವ್ರಿಗೆ ರಸಿಕರ ರಾಜ ಅಂತ ಕರಿತಾವಲ್ಲ, ಅದಕ್ಕೆ ನಾನು ಅಭಿನಂದಿಸಿ ಮಾತಾಡ್ಬೇಕಾಗೈತಿ ಅಂತ ಹೇಳಿದೆ. ಕೊನೆಗೆ ನಿರ್ದೇಶಕರಾದಂತಹ ಭಗವಾನ್ ಅವರು ಅಲ್ಲಿದ್ದರು. ಅವ್ರಿಗೆ ಭೇಟಿಯಾಗಿ ಹೇಳಿದೆ, ಬರೀ ಭೇಟಿ ಮಾಡಿಸ್ತಾನೆ ಕರ್ಕೊಂಡು ಹೋದ್ರು. ಒಳಗೆ ಹೋದಾಗ ಅವ್ರ ಎದುರಿಗೆ ನಿಂತಾಗ ನನಗೆ ಏನೂ ಮಾತು ಬರ್ದಂಗ. ಯಾಕಂದ್ರೆ ಕೆಲವೊಂದು ವ್ಯಕ್ತಿತ್ವ ಹೆಂಗಿರ್ತಾವ ಅಂತಂದ್ರೆ ನಾವು ಮೂಕ ವಿಸ್ಮಿತರಾಗ್ತೇವೆ, ಮಾತಾಡಕ್ ಬರ್ದಂಗ ಆಗ್ತೈತಿ. ಯಾಕಂದ್ರೆ ಅವ್ರ ಬಗ್ಗೆ ಅಷ್ಟು ಕೇಳಿರ್ತೀವಿ, ಅಷ್ಟು ತಿಳ್ಕೊಂಡಿರ್ತೀವಿ, ಆ ಪೂಜ್ಯ ಭಾವನೆ ಅವರಲ್ಲಿ ಇರ್ತೈತಿ ಅನ್ನುವ ದೃಷ್ಟಿಯಿಂದ ನಮ್ಗೆ ಮಾತು ಹೊರಡ್ದಂಗ. ನಾವು ಮೊದಲು ಅವ್ರಿಗೆ ನಮಸ್ಕಾರ ಮಾಡಿದೆ, ಆಮೇಲೆ ಮಾತಾಡಿದೆ. ನಿಮ್ಮ ಮಾರ್ಗದರ್ಶಿ ಸಿನಿಮಾದಿಂದ ನಾನು ನನ್ನ ವ್ಯಕ್ತಿತ್ವವನ್ನು ಬಹಳ ನಿರ್ಮಾಣ ಮಾಡ್ಕೊಂಡೇನ್ರಿ ಅಂತ ಹೇಳಿದೆ ಅವ್ರಿಗೆ. ಮಾರ್ಗದರ್ಶಿ ಸಿನಿಮಾ ಬಟನ್ ಬ್ಲ್ಯಾಕ್ ಇತ್ತವಾಗ ನಾ 7ನೇತಿದ್ದಾಗ ನೋಡಿದ್ದೆ. ಅವರು ಸೈಕಲ್ ರಿಕ್ಷಾ ನಡೆಸ್ತಿರ್ತಾರ. ಅವ್ರ ತಮ್ಮನಿಗಾಗಿ ಅವರು ಅಹರ್ನಿಶಿ ದುಡಿದು ತನ್ನ ಎಷ್ಟು ಕಷ್ಟಪಟ್ಟ ಕಷ್ಟಗಳನ್ನು ಲೆಕ್ಕಿಸದೆ ತಮ್ಮನಿಗೆ ಓದಿಸಬೇಕು ಅನ್ನುವ ಅಭಿಪ್ಸೆಯಿಂದ ಅವರು ಆ ಸಿನಿಮಾದಲ್ಲಿ ಆ ಥರ ವ್ಯಕ್ತಿತ್ವ ಇತ್ತು. ಅದನ್ನು ಹೇಳಿದೆ ನಾನು. ಅವಾಗ ಅವ್ರು ಹೇಳಿದರು, ನಾವೆಲ್ಲ ಗಳಿಸ್ತೀವಿ ಜೀವನದಲ್ಲಿ, ನಮ್ಗೆ ನೈತಿಕತೆ ಬೇಕು, ನಮ್ಮಲ್ಲಿ ಮೊರಾಲಿಟಿ ಬೇಕು, ನಮ್ಮಲ್ಲಿ ಧೈರ್ಯ ಬೇಕು, ನಮ್ಮಲ್ಲಿ ಪ್ರೀತಿ ಬೇಕು, ಜನರನ್ನು ಪ್ರೀತಿಸಬೇಕು. ನಾ ದೇವರುಗಳನ್ನೇ, ಅಭಿಮಾನಿಗಳನ್ನೇ ದೇವರು ಅಂತ ಯಾಕಂತೀನಿ ಅಂತಂದ್ರೆ ನಾ ಆ ಭಾವನೆ ಇಟ್ಕೊಂಡೀನಿ ಅಂತ ಹೇಳಿ ಅವ್ರು ಅವತ್ತು ಹೇಳಿದ್ದು ನನಗೆ ಇನ್ನೂ ನೆನಪು ಬಹಳಷ್ಟು ಹೋದ. ಇಂತಹ ಒಬ್ಬ ಕನ್ನಡ ನಾಡಿನ ಶ್ರೇಷ್ಠ ಪುರುಷನನ್ನ ಇವತ್ತಿನ ದಿವಸ ಹಾಡಿನ ಮೂಲಕ ಹಲವಾರು ಕಿವಿಗಳಿಗೆ ಮುಟ್ಟಿಸಬೇಕು ಅನ್ನುವಂತಹ ಗಾಯನವನ್ನು ಏರ್ಪಡಿಸಿರುವಂತಹ ಲಿಂಗರಾಜ್ ಅಂಗಡಿಯವರಿಗಾಗಲಿ,
ಮಾಂತೇಶ್ ನರೇಗಲ್ ಅವರಿಗೆ ಆಗಲಿ ನಾನು ತುಂಬ ತುಂಬ ಥ್ಯಾಂಕ್ಸ್ ಹೇಳಬೇಕು, ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಿದೆ. ಕೇವಲ ತಮ್ಮ ಜೀವಿತದ 76 ವರ್ಷಗಳ ಅವಧಿಯಲ್ಲಿ ರಾಜ್ಕುಮಾರ್ ಅವರು ಯಾವ ರೀತಿ ಬೆಳೆದರು, ಬಹುಶಃ ಆಧ್ಯಾತ್ಮ ಮತ್ತು ಲೌಕಿಕವನ್ನ ಇಷ್ಟು ಚೆನ್ನಾಗಿ ಸಂಗಮಗೊಳಿಸಿದವರು ಅವರು ಒಬ್ಬರೇ ಅಂತ ನನಗನ್ಸ್ತಾ ಇದೆ. ಯಾಕಂತಂದ್ರೆ ಯಾಕೆ ಆಧ್ಯಾತ್ಮವನ್ನು ಸಂಗಮಗೊಳಿಸಿದ್ರು ಅಂತ ಹೇಳಿದೆ. ಇವತ್ತಿನ ದಿವಸ ಭಕ್ತಿಗೀತೆ ಅಂತ ಕೇಳಿದಾಗ ಸ್ವಾಮಿ ಶರಣಂ ಅಯ್ಯಪ್ಪ ಭಕ್ತಿಗೀತೆಗಳಿವೆ, ರಾಘವೇಂದ್ರ ಸ್ವಾಮಿಗಳ ಭಕ್ತಿಗೀತೆಗಳಂತೂ ಇನ್ನೂ ನಮ್ಗೆ ಲಿರಿಕ್ಸ್ ಅವು ಬೆಳಿಗ್ಗೆ ಎದ್ದು ಕೂಡಲೇ ಅಂತೀವಿ. ಇಷ್ಟೇ ಅಲ್ಲ, ಇನ್ನೂ ಹಲವಾರು ಶರಣರ ಭಕ್ತಿಗೀತೆಗಳನ್ನ ಅವರು ಹಾಡುವುದರ ಮುಖಾಂತರ ಆ ಭಕ್ತಿ ಪಥವನ್ನ ಅವರು ಹೇಗೆ ಪಸರಿಸಿದರು ಅನ್ನುವಂಥದ್ದನ್ನು ನೋಡಿದರೆ ಅವರು ಒಬ್ಬ ಶ್ರೇಷ್ಠ ಆಧ್ಯಾತ್ಮಿ ಅಂತ ಅನಿಸ್ತಾ ಇದೆ. ಅವ್ರಿಗೆ ಅನೇಕ ಬಿರುದುಗಳು, ಎಲ್ಲಾ ಜನರು ಕನ್ನಡಿಗರು ನಾವು ಪ್ರೀತಿಯಿಂದ ಅಣ್ಣಾವರು ಅಂತ ಅವ್ರಿಗೆ ಅಂತೀವಿ ನಾವು. ಇನ್ನು ಫಿಲ್ಮ್ ಲ್ಯಾಂಡ್ನಲ್ಲಿ ಬಂದಂತಹ ವರನಟ, ನಟ ಸಾರ್ವಭೌಮ, ಹೀಗೆ ಹಲವಾರು ಪ್ರಶಸ್ತಿ ಅನ್ನೋದಕ್ಕಿಂತನೂ ಅಭಿಮಾನದಿಂದಲೇ ಜನರು ಕೊಟ್ಟಂತಹ ಈ ಮಾತುಗಳನ್ನ ನಾವು ಇವತ್ತಿನ ದಿವಸ ಮೆಲುಕು ಹಾಕ್ತೇವೆ. ಒಬ್ಬ ವ್ಯಕ್ತಿ ಶ್ರೇಷ್ಠ ನಟ ಅನಿಸ್ಕೊಳ್ಳೋದಲ್ಲದೆ 1974ರಲ್ಲಿ ಸಂಪತ್ತಿಗೆ ಸವಾಲ್ ಅನ್ನುವಂತಹ ಸಿನಿಮಾ ಶೂಟಿಂಗ್ ಮಾಡಿದಾಗ ಅದು ಆಕಸ್ಮಿಕವೋ ಏನು, ಪಿ ಶ್ರೀನಿವಾಸ್ ಅವರು ಸಿಂಗಾಪುರ್ಗೆ ಹೋಗಿದ್ರು. ಅವಾಗ ಇವರಿಗೆ ಶೂಟಿಂಗ್ ಎಲ್ಲ ರೆಡಿ ಆಗಿತ್ತು, ಸಂಪತ್ತಿಗೆ ಸವಾಲ್ ಆ ಹಾಡಿನ ದೃಶ್ಯ, ಆದ್ರೆ ಹಾಡಿನ್ನೂ ರೆಡಿ ಆಗಿದ್ದಿಲ್ಲ. ಅದಕ್ಕೆ ನಿರ್ಮಾಪಕರು ಏನಂತ ಹೇಳಿದ್ರು, ನೀವೇ ಹಾಡಿಬಿಡ್ರಿ ಅಂತ ಹೇಳಿದ್ರು. ಅವರು ಇದೇ ಮೊದಲೆಲ್ಲ ಹಾಡಿದ್ದು. ಹಿಂದಕ್ಕೆ ಮಹಿಷಾಸುರ ಮರ್ದಿನಿ ಅನ್ನುವ ಸಿನಿಮಾದಲ್ಲಿ ಕೂಡ ಒಂದೆರಡು ನುಡಿಗಳನ್ನು ಹೇಳಿದ್ರು, ಹಾಡು ಹೇಳಿದ್ರು, ಮಹಿಷಾಸುರ ಮರ್ದಿನಿ. ಈಗ 1974ರಲ್ಲಿ ಈ ಸಿನಿಮಾದ ಸಂಪತ್ತಿಗೆ ಸವಾಲ್ ಸಿನಿಮಾದಲ್ಲಿ ಅವರು ಯಾರೇ ಕೂಗಾಡಲಿ ಅಂತ ಏನು ಹಾಡಿದ್ರು, MA ಹಾಡು, ಯಾವ MA MCom MSc ಅವರು ಜಗ್ಗಿಸಿ ಹೋಗ್ಬೇಕು ಅಂತ MA ಹಾಡು. ಆ ಹಾಡಿನಿಂದ ಪ್ರಾರಂಭವಾದಂತಹ ಅವರ ಸಂಗೀತ ಪಯಣ, ಹಾಡಿನ ಪಯಣ ಇವತ್ತಿನ ದಿವಸ ಎಷ್ಟು ಹಾಡು ಪ್ರತಿಯೊಂದನ್ನು ಗುಣಗುಣಿಸ್ತಾವಲ್ಲ, ಹಚ್ಚಿ ಕೇಳಬೇಕಾಗಿಲ್ಲ, ನಾವು ಗುಣಗುಣಿಸ್ತಾವ ನಮ್ಮ ತಲೆ. ಬಡವರ ಬಂಧುದಾಗಿನಂತ ಹಾಡು, ನಿನ್ನ ಕಂಗಳ ಬಿಸಿಯ ಹನಿಗಳು, ಇನ್ನೂ ಅನೇಕ, ಒಂದೇ ಅಲ್ಲ ಅಂಥವು ಇನ್ನು ಅನೇಕ ಹಾಡುಗಳನ್ನ ಅವರು ಹಾಡಿ ಜನಮಾನಸದಲ್ಲಿ ನೆಲೆಸಿದ್ದಾರಲ್ಲ, ಅವರನ್ನ ಇವತ್ತು ನಾವು ನೆನೆಸ್ಕೋಬೇಕಾಗಿದೆ. ಅವರಿಗೆ 1983ರಲ್ಲಿ ಪದ್ಮಭೂಷಣ ಪ್ರಶಸ್ತಿಯನ್ನ ಸರ್ಕಾರವು ನೀಡಿ ಗೌರವಿಸಿದೆ. ಅದಕ್ಕಿಂತಲೂ ಮೊದಲು 1976ರಲ್ಲಿ ಡಾಕ್ಟರೇಟ್ ಪದವಿಯನ್ನ ನೀಡಿ ಅವ್ರನ್ನ ನಿಜವಾಗಿಯೂ ಸನ್ಮಾನಿಸಿತು. ರಾಷ್ಟ್ರೀಯ ಮಟ್ಟದಲ್ಲಿ ಅತಿ ದೊಡ್ಡದಾದಂತಹ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ 1995ರಲ್ಲಿ ಅವರಿಗೆ ಸಿಕ್ತು. ನಾದಮಯ ಅನ್ನುವಂತಹ ಹಾಡಿಗೆ ನ್ಯಾಷನಲ್ ಅವಾರ್ಡ್ ಫಾರ್ ಎ ಸಿಂಗರ್ ಅದು ಕೂಡ ಅವರಿಗೆ ಸಿಕ್ತು. ಇಂತಹ ಒಬ್ಬ ಶ್ರೇಷ್ಠ ಕಲಾವಿದನನ್ನ ನೆನೆಸುವ ದೃಷ್ಟಿಯಿಂದ ಇವತ್ತು ನಾವು ನೀವೆಲ್ಲರೂ ಇಲ್ಲಿ ಸೇರಿದ್ದೇವೆ. ಈ ಎಲ್ಲ ಸಂಘಟಕರಿಗೆ ನಾವು ನಿಜವಾಗಿಯೂ ಧನ್ಯವಾದಗಳನ್ನು ಹೇಳಬೇಕು. ಇಂತಹ ಹೊಸ ಹೊಸ ಕಾರ್ಯಕ್ರಮಗಳು ಮತ್ತೆ ಮೂಡಿ ಬರಲಿ. ಈ ದಿಶೆಯಲ್ಲಿ ಸಾಹಿತ್ಯ ಪರಿಷತ್ತು ಇನ್ನೂ ಹೊಸ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಜನತೆಗೆ ಮಾದರಿಯಾಗಲಿ ಅಂತ ಹೇಳಿ ಆಶಿಸಿ ನನ್ನ 4 ಮಾತುಗಳನ್ನು ನಾನು ಮುಗಿಸ್ತೇನೆ. ಸಿನಿಮಾ ಕ್ಷೇತ್ರಕ್ಕೆ ಬರುವ ಪೂರ್ವದೊಳಗ ಈ ಏಕೀಕರಣ ಆಗೋಗ್ಬಿಟ್ಟಿತ್ತು. ಆದರೂ ಕೂಡ ಬಹಳ ಮಂದಿಗೆ ನಮ್ಮಲ್ಲಿ ಏನು ಏಕೀಕರಣ ಹೋರಾಟದಾಗ ಆಗ್ತಿದ್ರು, ಏನಾಯ್ತು ಅನ್ನುವಂತಹ ಒಂದು ವಿಷಯ ಈ ರಾಜ್ಕುಮಾರ್ ಅವರ ನೆಪದೊಳಗೆ ಒಂದು ಸ್ವಲ್ಪ ಗೊತ್ತಾಗಲಿ ಅನ್ನೋದಕ್ಕೆ ಆ ಜವಾಬ್ದಾರಿ ನನಗೆ ಅವ್ರು ವಹಿಸಿರ್ಬೇಕು. ಮತ್ತೆ ನಾವು 1928ರಿಂದ ಮಾತಾಡ್ತಾ ಬರುವುದಾಗಿದ್ರೆ ಬಹುಶಃ ಈ ಕೊಟ್ಟ ಅವ್ರ ವಿಷಯ ನನಗೆ ಬಹಳ ಕಡಿಮೆ ಅಂದ್ರೆ ಒಂದು 45 ನಿಮಿಷ
ಮಾತಾಡುವಂಥ ವಿಷಯ. ಆದರೆ ಇವತ್ತು ಮಾತಿಗಿಂತ ಹಾಡುಗಳನ್ನು ಕೇಳುವಂಥ ಸಂದರ್ಭ. ಯಾಕೆ ಏಕೀಕರಣ ಅಂತಲೇ ನನಗೆ ಖುಷಿ ಆಯ್ತು ಅಂತಂದ್ರೆ, ಸ್ವಾತಂತ್ರ್ಯ ಪೂರ್ವದೊಳಗೆ ಎಷ್ಟೋ ಪೂರ್ವದೊಳಗೆ 1890 ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘ ಉದಯ ಆಯಿತು. ಬಹುಶಃ ಏಕೀಕರಣ ಅಂದ್ರೆ ನಮಗೆಲ್ಲ ಗೊತ್ತಿರಬೇಕು. ಇಡೀ ದೇಶದೊಳಗ ಬೇರೆ ಬೇರೆ ರಾಜ್ಯಗಳು ಹೆಂಗದಾವು ಹಂಗ ನಮ್ಮ ಕನ್ನಡವನ್ನ ಮಾತಾಡುವ ಪ್ರದೇಶಗಳು ಎಲ್ಲ ಸೇರಿ ಮೈಸೂರು ಸಂಸ್ಥಾನದ ಅಡಿಗೆ ಬರಬೇಕು ಅನ್ನುವ ಏಕೈಕ ಕಾರಣದಿಂದ ಈ ಹೋರಾಟ ಶುರು ಆಯ್ತು. ಬೇರೆ ಬೇರೆ ಆಗೋದು ಬೇಡ, ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಮುಂಬೈ ಕರ್ನಾಟಕ, ಕೊಡಗು, ಈ ಬೇರೆ ಬೇರೆ 4 ಭಾಗಗಳನ್ನಾಗಿ ಏನು ಮಾಡಿದ್ರು, ಇವುಗಳನ್ನ ಒಂದುಗೂಡಿಸಿ ನಮ್ದೊಂದು ಏಕ ಕರ್ನಾಟಕ ಹೆಸರಿನ ಅಡಿಯೊಳಗ ಇವೆಲ್ಲ ಬರಬೇಕು ಅನ್ನುವ ಕಾರಣಕ್ಕಾಗಿ ಹೋರಾಟ ನಿಜವಾಗ್ಲೂ ಇದು ಆರಂಭ ಆಗಿದ್ದು. ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಸಂದರ್ಭದೊಳಗನ ಇದು ಕೂಡ ವಿಷಯ ಅಲ್ಲಿ ನಮಗೆ ಸೇರ್ಕೊಳ್ತು. ಆದರೆ ನಾನು ಬಹಳ ವಿವರವಾಗಿ ಹೇಳೋದಕ್ಕೆ ಹೋಗೋದಿಲ್ಲ. ಬಹಳಷ್ಟು ಈ ಉತ್ತರ ಕರ್ನಾಟಕ ಏನದ ಮೊಟ್ಟ ಮೊದಲು ಈ ಚಳವಳಿಗೆ ಆರಂಭವನ್ನು ಮಾಡಿದ್ದು. ಇದಕ್ಕಾಗಿಯೇ ಹುಟ್ಟಿಕೊಂಡಂಥ ವಿದ್ಯಾವರ್ಧಕ ಸಂಘ 1890 ಏನು ಹುಟ್ಕೊಂತು. ರಹ ದೇಶಪಾಂಡೆಯವರು ಅದರ ಕಾರ್ಯದರ್ಶಿಗಳಾಗಿ ತಮ್ಮ ಸ್ಥಾನವನ್ನು ಸ್ವೀಕಾರ ಮಾಡಿ ಈ ಮೂಲಕ ಕನ್ನಡದ ಕೆಲಸಗಳಾಗಬೇಕು ಅಂತ ಏನು ಶುರು ಮಾಡಿದರು, ಅದು ಸ್ವಾತಂತ್ರ್ಯ ನಮಗೆ ಬರುವ ಪೂರ್ವದೊಳಗೆ. ಅದನ್ನು ನಾವು ಕರ್ನಾಟಕ ರಾಜ್ಯ ಅಂತ ಆಗಲಿ ಅಭಿಪ್ರಾಯದಿಂದ ಶುರು ಆಗಿತ್ತು. ಈ ಒಂದು ಗೊತ್ತುವಳಿಯನ್ನು ಕೋ ಚನ್ನಬಸಪ್ಪ ಅವರು ತಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರಬೇಕು ಅಂತ ಒಂದು ಗೊತ್ತುವಳಿಯನ್ನು ಬಳ್ಳಾರಿಯ ಕೋ ಚನ್ನಬಸಪ್ಪ ಅವರು ಮಂಡಿಸಿದ್ರು. ಬೆಂಗಳೂರಿನ ಬಸವಲಿಂಗಪ್ಪ ಅನ್ನೋರು ತಾವೆಲ್ಲ ಕೇಳಿದ್ದೀವಿ, ಅವರು ಇದನ್ನು ಅನುಮೋದಿಸಿದ್ರು. ಆಗ ಕೆಂಗಲ್ ಹನುಮಂತಯ್ಯ ಅವರು ಈ ತಿದ್ದುಪಡಿಗೆ ತಂದಿದ್ದು ಬಹಳ ಮುಖ್ಯವಾದ ತಿದ್ದುಪಡಿ ಅಂತ ಹೇಳಿ ಇದು ಉಳ್ಕೊಳ್ತು. ಆದ್ರೆ ಒಂದು ಬಹಳ ನೆನಪಿಡ್ಬೇಕಾದ ವಿಷಯ ಇದ್ರೊಳಗೆ ಏನು ಅಂದ್ರೆ, ಈ ತಿದ್ದುಪಡಿ ಆಗ್ಬೇಕಾದ್ರೆ, ಈ ಗೊತ್ತುವಳಿ ಬರ್ಬೇಕಾದ್ರೆ ನಮ್ಮ ನಾಡಿನ ಹಿರಿಯ ನಾಟಕಕಾರರು ಸಾಹಿತಿಗಳು ಆದಂಥ ಶ್ರೀರಂಗರ ಪಾತ್ರ ಕೂಡ ಬಹಳ ಮುಖ್ಯ ಆಗಿತ್ತು ಅನ್ನೋದನ್ನ ನಾವು ಕೇಳ್ತೀವಿ. ಇಲ್ಲಿ ಎಸ್ ನಿಜಲಿಂಗಪ್ಪ ಅವರು, KB ಜಿನರಾಜ ಹೆಗಡೆ ಅವರು, ಆಮೇಲೆ MP ಪಾಟೀಲ್ ಅವರ ಒಂದು ಸಮಿತಿಯನ್ನ ಮಾಡಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಆರಂಭ ಆದಾಗಿನಿಂದಲೂ ಭಾರತಕ್ಕೆ ಸ್ವತಂತ್ರ ಮತ್ತು ಕರ್ನಾಟಕ ಏಕೀಕರಣ ಎರಡೂ ಗುರಿಗಳನ್ನು ಇಟ್ಕೊಂಡು ಇದೇನು ಆರಂಭ ಆಯಿತು. ಇಲ್ಲಿ ಮೊಟ್ಟ ಮೊದಲು ಮೈಸೂರು ಸಂಸ್ಥಾನಕ್ಕಾಗಿ ಇದು ಸೇರಲಿ ಅನ್ನುವ ಕಾರಣಕ್ಕೆ ಈ ಹೋರಾಟ ಅಲ್ಲಿ ಶುರುವಾಗಿದ್ದನ್ನು ನಾವು ನೋಡ್ತೀವಿ. ಆದ್ರೆ ಹಗಲೆಲ್ಲ ಪಾಟೀಲ್ ಪುಟ್ಟಪ್ಪ ಅವರು ನಮಗೆಲ್ಲ ಹೇಳ್ತಿದ್ರು ಏನಂದ್ರೆ, ಕರ್ನಾಟಕ ಅಂತ ಆಗಬೇಕು ಅಂತ ನಾವು ಎಷ್ಟು ಹೋರಾಟ ಮಾಡ್ತಿದ್ವಿ, ಆದರೆ ಮೈಸೂರು ಭಾಗದವರು, ಅದು ಸಂಸ್ಥಾನದವರೇ ಆಗಿರಬಹುದು, ಅದನ್ನ ವಿರೋಧ ಮಾಡದೆ ಹೋದ್ರು, ಆಸಕ್ತಿಯನ್ನ ಒಟ್ಟ ತೋರ್ತಿರ್ಲಿಲ್ಲ ಅವರು. ಉತ್ತರ ಕರ್ನಾಟಕದವರು ನಾವು ಅದನ್ನ ಬಹಳ ಹೋರಾಟ ಮಾಡಿ ಅದನ್ನ ಅಖಂಡ ಕರ್ನಾಟಕ ರಾಜ್ಯ ನಿರ್ಮಾಣ ಆಗಬೇಕು ಅನ್ನೋದು ಒಂದು ಅಖಂಡ ಕರ್ನಾಟಕ ಪರಿಷತ್ತನ್ನು ನಾವು ಹಾಕಿದ್ರು ಕೂಡ ಮೈಸೂರು ಭಾಗದವರು ಇದಕ್ಕೆ ನಮಗೆ ಪ್ರೋತ್ಸಾಹವನ್ನ ತೋರಿಸ್ಲಿಲ್ಲ, ಆಸಕ್ತಿಯನ್ನ ತೋರಿಸ್ಲಿಲ್ಲ ಅನ್ನೋ ಮಾತನ್ನ ನಮ್ಗೆ ಆಗ್ಲೆಲ್ಲ ಅವ್ರು ಹೇಳ್ತಿದ್ರು. ಯಾಕಂದ್ರೆ 1953 ನಿಜಲಿಂಗಪ್ಪನವ್ರ ನೇತೃತ್ವದೊಳಗೆ KPCC ಪ್ರಧಾನಿ ನೆಹರು ಅವರಿದ್ರು. ಅವಾಗ ಅವರನ್ನ ಅವರು ಭೇಟಿ ಆಗ್ತಾರೆ ನಿಜಲಿಂಗಪ್ಪನವರು. ಆವಾಗ ಇಡಿಯಾಗಿ ಭಾರತಕ್ಕೆ ಸಂಬಂಧಿಸಿದಂತಲೇ ನಾವು ಬರೀ ಕರ್ನಾಟಕ ಅನ್ಬೇಡ್ರಿ, ಇಡೀ ಭಾರತಕ್ಕೆ ಸಂಬಂಧಿಸಿದಂತೆ ರಾಜ್ಯ ಪುನರ್ ವಿಂಗಡಣೆ ಆಯೋಗವನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರು. ಈ ಎಲ್ಲ ಹೋರಾಟಗಳ ನಡುವೆ 1956 ನವೆಂಬರ್ 1 ವಿಶಾಲ ಮೈಸೂರು ಅನ್ನುವ ರಾಜ್ಯವನ್ನ ಬಾಬು ರಾಜೇಂದ್ರ ಪ್ರಸಾದ್ ಅವರು ರಾಷ್ಟ್ರಪತಿಯಾಗಿದ್ರು, ಅವರು ಉದ್ಘಾಟನೆಯನ್ನು ಮಾಡಿದ್ರು. ಇದು ಬಹಳ ದೊಡ್ಡ ಇತಿಹಾಸ ಇದು. ನಾ ಸುಮ್ಮನೆ ನಿಮ್ಗೊಂದು ಕಿರು ಏನಿದು ಸರ್ ಹೇಳಿದ್ರಲ್ಲ 10 ನಿಮಿಷದೊಳಗೆ ಮುಗಿಸ್ಬೇಕನ್ನುವ ಕಾರಣಕ್ಕೆ ಆವಾಗ ರಾಜ್ಯಪಾಲರಾಗಿ ಮೈಸೂರು ಸಂಸ್ಥಾನದ ಜಯ ಚಾಮರಾಜ ಒಡೆಯರ್ ಅವರು ಇದ್ರು. ಎಸ್ ನಿಜಲಿಂಗಪ್ಪ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ರು. ಆಗ ಅದು ನಮ್ಮ ಕನಸು ನನಸಾಯಿತು ಅನ್ಕೊಳ್ಳುವ ಸಂದರ್ಭದೊಳಗನ 1973 ಇದು ಮತ್ತೆ ವಿಶಾಲ ಮೈಸೂರು ಅನ್ನೋದು ಬೇಡ, ಇಡಿಯಾಗಿ ಇದನ್ನ ಕರ್ನಾಟಕ ಅಂತ ಹೇಳಿ ನಾವು ಸ್ವೀಕಾರ ಮಾಡೋಣ ಅನ್ನುವ ಕಾರಣಕ್ಕೆ 1973 ನವೆಂಬರ್ 1 ರಾಜ್ಯದ ಹೆಸರು ಕರ್ನಾಟಕ
ಅಂತ ಬದಲಾಯಿತು. ಅವಾಗ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದರು. ಕನ್ನಡ ಭಾಷೆಯನ್ನ ಮಾತನಾಡುವ ಈ ಎಲ್ಲ ಪ್ರದೇಶಗಳನ್ನ ಮುಂಬೈ, ಮದ್ರಾಸ್, ಹೈದರಾಬಾದ್, ಕರ್ನಾಟಕ ಇವೇನಿದ್ದು ಕೊಡಗು, ಇವುಗಳನ್ನೆಲ್ಲ ಸೇರಿಸಿ ನಮ್ಮಲ್ಲಿ ಒಂದು ಕರ್ನಾಟಕವನ್ನಾಗಿ ಮಾಡಿದಂಥ ದಿನ. ಅದಕ್ಕಾಗಿ ನಾವು ಇವತ್ತಿಗೂ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ ಅಂತ ಹೇಳಿ ಆಚರಿಸ್ಕೋತೇವೆ. ಹೆಂಗೂ ಕರ್ನಾಟಕದ ಹೋರಾಟಗಾರರ ಕೊಡುಗೆ ಎಷ್ಟರ ಮಟ್ಟಿಗೆ ನಮ್ಮಲ್ಲಿ ಎಲ್ಲರೂ ಭಾಗವಹಿಸಿದ್ರು ಇಲ್ಲಿ ಅಂದ್ರೆ ಇದ್ರೊಳಗೆ ಎಲ್ಲಿಯೂ ನಮಗೆ ದಕ್ಷಿಣದ ಹೆಸರುಗಳನ್ನ ಸಿಗುವುದಿಲ್ಲ. ಬಹಳ ಬೇಸರ ಅನಿಸ್ತದೆ. ಏನಂದ್ರೆ ಹಗಲೆಲ್ಲ ಪಾಟೀಲ್ ಪುಟ್ಟಪ್ಪ ಅವ್ರು ಹೇಳ್ದಂಗ ಉತ್ತರ ಕರ್ನಾಟಕದವ್ರ ಕೊಡುಗೆ ಏನದ, ನಾವೆಲ್ಲ ಜೀವ ಕೊಡಕ್ಕೂ ತಯಾರಾಗಿದ್ವಿ ಅಂತ. ರಹಾ ದೇಶಪಾಂಡೆ ಅವರಾಗಿರ್ಬೋದು, ಜಬುಟಿ ಚನ್ನಬಸಪ್ಪ ಅವರಾಗಿರ್ಬೋದು, ಆಲೂರು ವೆಂಕಟರಾವ್ ಅಂತೂ ಇದಕ್ಕಾಗಿ ನಿಂತು ಬಿಟ್ಟಿದ್ರು. ಅದಕ್ಕಾಗಿ ಅವ್ರಿಗೆ ಕನ್ನಡದ ಕುಲಪುರೋಹಿತ ಆಲೂರು ವೆಂಕಟರಾವ್ ಅನ್ನೋ ಹೆಸರನ್ನು ಕೂಡ ನಾವಿವತ್ತಿಗೂ ಅವರನ್ನು ಸ್ಮರಿಸ್ಕೋತೇವೆ. ಏಕೀಕರಣದ ಮೊದಲ ಹಿಂಗ ಅದು ಬಂದಾಗ ಆಗಿನ ಉತ್ತರ ಕರ್ನಾಟಕದಿಂದ ಈ ನಮ್ಮ ಉತ್ತರ ಕರ್ನಾಟಕದೊಳಗ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟಾಯಿತು. ಇಲ್ಲೇ ಕನ್ನಡ ಮಾತಾಡುವ ಎಲ್ಲ ಪ್ರದೇಶಗಳನ್ನ ಮೈಸೂರು ಸಂಸ್ಥಾನಕ್ಕೇನು ಸೇರಿಸಿ ಅಂತ ಆಲೂರು ವೆಂಕಟರಾಯರ ಬೇಡಿಕೆ ಇಟ್ಟಿದ್ರು. ಅದು 73ರೊಳಗ ಮತ್ತೆ ಕರ್ನಾಟಕ ಅಂತ ಹೇಳಿ ಆಯ್ತು. ಇದ್ರೊಳಗೆ ನಮ್ಮ ನಾಡಿನ ಎಲ್ಲ ಕವಿಗಳು ಅದ್ರೊಳಗ 1928ರೊಳಗ ನೆಹರು ಶಿಫಾರಸ್ ಮಾಡ್ತಾರ. ಆಗ ಕವಿಗಳಾದಂಥ ಬೇಂದ್ರೆ, ಗೋಕಾಕ್, ಬೆಟಗೇರಿ ಕೃಷ್ಣ ಶರ್ಮರು, ಗೋವಿಂದ ಪೈ ಅವರು, ಶಿವರಾಮ ಕಾರಂತರು, ಕಯ್ಯಾರ ಕೆನ್ನಯ್ಯವರಂಥ ಸಾಹಿತ್ಯ ಕವನಗಳ ಮೂಲಕ ಅವರು ಬರವಣಿಗೆಯ ಮೂಲಕ ಹೋರಾಟವನ್ನು ಕೂಡ ಮಾಡಿ ನಮ್ಮ ಕನ್ನಡ ಪ್ರದೇಶಗಳು ಒಂದಾಗಿ ಕರ್ನಾಟಕ ರಾಜ್ಯ ಅನ್ನೋದು ಆಗಬೇಕು ಅನ್ನೋದ್ರೊಳಗೆ ನಾವು ಬಹಳ ಸರಳ ಅನಿಸ್ಬಿಟ್ಟದು. ನಮಗೇನಂದ್ರೆ ಕರ್ನಾಟಕ ರಾಜ್ಯೋತ್ಸವ ಮಾಡ್ತೀವಿ, ಇದ್ರ ಹಿನ್ನೆಲೆ ನಮಗೆ ಎಷ್ಟರ ಮಟ್ಟಿಗೆ ಅದ. ಇದು ಬರಬೇಕಾದ್ರೆ ಸ್ವತಂತ್ರ ಕೋಟಿ ಜೀವ ಹೆಂಗ ತೇದು ಹೋದ್ರು, ಸ್ವತಂತ್ರ ಪಡಿಬೇಕಾದ್ರೆ ಕೋಟಿ ಜೀವವನ್ನ ಹೆಂಗ ಕೊಟ್ಟು ನಮ್ಮ ಸ್ವಾತಂತ್ರ್ಯವನ್ನ ತಂದುಕೊಟ್ರು, ಹಂಗ ಈಗ ನಾವು ಈ ಚಳವಳಿಯನ್ನ ಮಾಡುವುದರ ಮೂಲಕ ಒಂದು ದೊಡ್ಡ ಕನ್ನಡ ಭಾಷಿಕರು ಒಂದ್ ಕಡೆ ಇರಬೇಕು ನಾವುಗಳೆಲ್ಲ, ಅದಕ್ಕೆ ಇದಾಗಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಈ ನಮ್ಮ ಹಿರಿಯರೆಲ್ಲ ತಮ್ಮ ಅಭಿಪ್ರಾಯಗಳನ್ನ, ಹೋರಾಟವನ್ನ ಬರವಣಿಗೆಯ ಮೂಲಕ ದೊಡ್ಡ ಪ್ರತಿಯೊಂದು ಪ್ರದೇಶಗಳಿಗೆ ಹೋರಾಟಗಳನ್ನು ಮಾಡುವುದರ ಮೂಲಕ ಅವರು ತಂದುಕೊಟ್ರು ಅಂತ ನಿಜವಾಗಿಯೂ ಬಹಳ ಅಭಿನಂದನೆಯನ್ನ ನಾವು ಇವತ್ತು ಧನ್ಯವಾದಗಳನ್ನು ಎಷ್ಟು ಅವರಿಗೆ ಸಲ್ಲಿಸಿದ್ರು ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕನ್ನಡ ರಾಜ್ಯವನ್ನ ನಾವು ಮಾಡ್ಕೊಂಡ್ವಲ್ಲ ಅನ್ನೋದಕ್ಕೆ ಆಗ ಎಂತೆಂಥವ್ರು ನಿಜವಾಗ್ಲೂ ತಮ್ಮ ಜೀವವನ್ನ ಏಕೀಕರಣಕ್ಕೆ ಪ್ರಾಣವನ್ನೇ ಕೊಡ್ತೀನಿ ಅಂತ ಹೇಳಿ ರೈಲ್ವೆ ಹಳಿ ಮೇಲೇನೆ ಮಲಗಿದಂಥ ಶಾಂತವೇರಿ ಗೋಪಾಲ್ ಗೌಡ್ರು, ನೀವು ಹೇಳದ ಹೊರತುನ ರೈಲ್ವೆ ಹಳಿ ಮ್ಯಾಗಿಂದ ಹೇಳಂಗಿಲ್ಲ ಅಂತ ಹೇಳಿದ್ರು ಆ ಪಕ್ಕದೊಳಗ. ಆಮೇಲೆ ಆಮರಣಂತ ಉಪವಾಸವನ್ನು ಮಾಡಿದವರು ಅಂದನಪ್ಪ ಬೇಟಿಯವರು. ಆವಾಗ ಜಯದೇವಿ ತಾಯಿ ಲಿಗಾಡೆಯವರು ಅವ್ರಿಗೊಂದು ಪತ್ರ ಬರೀತಾರೆ, ನಾನು ಬೆನ್ನ ಮೂಳೆ ನೋವಿನಿಂದ ಆಪರೇಷನ್ದೊಳಗೆ ಅದೀನಿ, ಆದ್ರೆ ನಿಮ್ಮ ಈ ಹೋರಾಟದೊಳಗೆ ನಾನು ಅದೀನಿ ಅನ್ನೋದನ್ನ ಅವರು ಬರೆದು ಏಕೀಕರಣ ಸಂದರ್ಭದೊಳಗ ಈ ಹೋರಾಟಕ್ಕೆ ನನ್ನ ಬೆಂಬಲದ ಅಂತ ಹೇಳಿ. ಆದ್ರೆ ಅವ್ರು ಹೆಂಗೆ ಬರೀತಾರಂದ್ರ ರಕ್ತದೊಳಗ ಅದ್ದಿ ರಕ್ತಾಂಕಿತವನ್ನ ಅವರು ಕೊಟ್ಟು ಆ ಪತ್ರವನ್ನು ಬರೆದವ್ರು ಕಳಿಸ್ತಾರೆ. ನಮ್ಮ ಭಾಗದ ಹೆಣ್ಣು ಮಕ್ಕಳು ಸಹ ಆ ಸಂದರ್ಭದೊಳಗ ಏನ್ ಮಾಡಿದ್ರು ಅನ್ನೋದನ್ನ ನಾವು ನೆನಪಿಸ್ಕೊಂಡ್ರೆ ನಿಜವಾಗಿಯೂ ಜಯದೇವಿ ತಾಯಿ ಲಿಗಾಡೆಯವರನ್ನ ನಾವು ಮರೆಯೋದಕ್ಕಾಗೋದಿಲ್ಲ. ಕುವೆಂಪು ಅವರಾಗಿರ್ಬೋದು, ಹೀಲ್ಗೊಳ ನಾರಾಯಣರಾವ್ ಆಗಿರ್ಬೋದು, ಅನಕ್ರ, BMC, ಹಿಂಗ ಎಲ್ಲ ವೈಯಕ್ತಿಕವಾದಂಥ ಸಾಹಿತ್ಯ ಲೇಖಕರ ಜೊತೆಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಹುಟ್ಟಿದ 25 ವರ್ಷಗಳ ನಂತರ ಹುಟ್ಟಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಇದಕ್ಕೆ ಹೋರಾಟವನ್ನ ಮಾಡಿ ಈ ಒಂದು ಸ್ಥಿತಿಗೆ ನಾವು ತಗೊಂಡು ಬಂದೀವಿ ಅನ್ನುವ ಈ ಸಂಕ್ಷಿಪ್ತ ಒಂದು ಪರಿಚಯವನ್ನ ನಿಮಗೆ ಹೇಳ್ತಾ ಗೋಕಾಕ್ ಚಳುವಳಿಯ ಬಗ್ಗೆ 2 ಮಾತನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯಾರೇ ಕೂಗಾಡ್ಲಿ ಊರೇ ಹೋರಾಡ್ಲಿ ಅನ್ನುವ ಹೆಸರು ಅದು ಇವರ ಹಾಡುಗಳಲ್ಲಿ ಒಂದು. ಅದನ್ನ ಸರ್ ಬಹಳ ಚಂದ ಹೇಳಿದ್ರು, ಅಂತಿಕಾಳ್ ಸರ್ ಅವರು. ಅವರೆಲ್ಲ ಅವರ ವಿವರಣೆಗಳನ್ನ ಯಾವಾಗ ನಮ್ಗೆ 1981ರೊಳಗ ಈ ಗೋಕಾಕ್ ವರದಿಯನ್ನ ನೀಡಿದ್ರು. ಏನು ಉದ್ದೇಶ ಇತ್ತು ಗೋಕಾಕ್ ವರದಿಯ ಉದ್ದೇಶ ಏನಂದ್ರೆ ಕನ್ನಡವನ್ನ ಪ್ರಾಥಮಿಕ ಶಿಕ್ಷಣದೊಳಗ ಕಡ್ಡಾಯವಾಗಿ ಅಳವಡಿಸ್ಕೊಳ್ಳೋದು, ಇನ್ನಿತರ ಮೂಲ ಸೌಲಭ್ಯಗಳನ್ನು ಕನ್ನಡ ಭಾಷೆಗೆ ಕೊಡುವುದರ ಬಗ್ಗೆ ಅದು ಈ ವರದಿ ಸಿದ್ಧ ಮಾಡಿದ್ರು. ಇದೆಲ್ಲ ಆಗಬೇಕು ಅನ್ನುವ ಕಾರಣಕ್ಕೆ. ಆದರೆ ಎಷ್ಟೇ ಪ್ರಯತ್ನ ಆದರೂ ಅದು ಜಾರಿಗೆ ಬರಲೇ ಇಲ್ಲ. ಹಾಗಾಗಿ 1981ರೊಳಗೆ ಗೋಕಾಕ್ ಚಳವಳಿ ಆರಂಭ ಆಯಿತು. ಆವಾಗ
ಗೋಕಾಕ್ ಚಳವಳಿಯೊಳಗ ಎಷ್ಟು ಜನ ಲಕ್ಷಗಟ್ಟಲೆ ಜನ ಬೀದಿಗೆ ಬಂದು ಹೋರಾಟ ಮಾಡಬೇಕು ಅಂತ ನಮ್ಮ ಸಾಹಿತಿಗಳ ಹಿರಿಯರ ಕನ್ನಡ ಪರ ಸಂಘಟನೆಗಳ ಹೋರಾಟಗಳು ನಡೆದ ಸಂದರ್ಭದೊಳಗ ಜನರ ಆಸಕ್ತಿ ಕಡಿಮೆ ಅಂತ ಅನ್ನಿಸ್ತೋ ಗೊತ್ತಿಲ್ಲ. ಆವಾಗ ರಾಜ್ಕುಮಾರ್ ಅವ್ರಿಗೆ ಒಂದು ಗೋಕಾಕ್ ಅವರು ಒಂದು ಪತ್ರವನ್ನ ಬರೀತಾರೆ. ನೀವು ಒಬ್ಬ ದೊಡ್ಡ ಹಿರಿಯ ನಟನಾಗಿ ನೀವು ರಾಜಧಾನಿಯೊಳಗ ಅದೀರಿ, ನೀವೇನ್ ಮಾಡಬೇಕು ಅಂತಂದ್ರ ಕನ್ನಡದ ಶ್ರೇಷ್ಠ ನಟರಂತ ನಿಮ್ಮನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನೀವು ಹೊರಬಿದ್ದು ಜನ ಮಾನಸದೊಳಗೆ ನೀವು ಅದೀರಿ, ಕನ್ನಡ ಕುರಿತು ಜಾಗೃತಿಯನ್ನು ಮೂಡಿಸೋ ಸಲುವಾಗಿ ನೀವು ಹೋರಾಟಕ್ಕೆ ಬರಬೇಕು ಅಂತ ಹೇಳಿ ಒಂದು ಮಾತನ್ನ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕೇಳ್ತಾರ. ಆವಾಗ ಇದಕ್ಕೆ ಗೋಕಾಕ್ ಚಳುವಳಿ ಅನ್ನುವ ಹೆಸರಿನೊಳಗ ಈ ಒಂದು ಚಳುವಳಿ ಆರಂಭ ಆಗ್ತದ. ಆಗ ಜನರಿಂದ ಉತ್ಸಾಹ ಸ್ಪಂದನೆ ಏನು ಸಿಗಲಿಲ್ಲ. ಆಗ ರಾಜ್ಕುಮಾರ್ ಅವ್ರನ್ನ ಕಳಿಸಿದ್ರು. ಈ ಚಳುವಳಿಗೆ ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ನೇತೃತ್ವದೊಳಗೆ ಕನ್ನಡ ಚಲನಚಿತ್ರರಂಗದ ಎಲ್ಲ ಜನರನ್ನ ಕರ್ಕೊಂಡು, ಇದು ನಾವು ಮಾಡಬೇಕಾದ ಕೆಲಸ, ಹೇಳಿಸ್ಕೊಳ್ಬೇಕಾದ ಕೆಲಸ ಅಲ್ಲ, ನಾ ಬರ್ತೀನಿ ಅಂತ ಹೇಳಿ ಬಂದು ಕನ್ನಡ ಗೀತೆಗಳನ್ನ ಹಾಡುವುದರ ಮೂಲಕ, ತಮ್ಮ ಕೆಲವು ನಟನೆಯನ್ನ ತೋರಿಸುವುದರ ಮೂಲಕ, ಕನ್ನಡ ಯಾಕೆ ಬೇಕು ಅಂತ ಹೇಳುವುದರ ಮೂಲಕ ಸಾಹಿತಿಗಳಿಂದ ವಿಷಯವನ್ನ ಪಡ್ಕೊಂಡು ಭಾಷಣವನ್ನ ಮಾಡೋದ್ರ ಜೊತೆಗೆ ರಾಜ್ಕುಮಾರ್ ಅವರು ಅತ್ಯಂತ ಅದ್ಭುತವಾದ ಮಾತುಗಾರಿಕೆಯಿಂದ ಜನರನ್ನ ಸೇರಿಸ್ತಿದ್ರಂತ. ಎಲ್ಲಿವರೆಗೂ ಅಂತಂದ್ರ ಇದೇ ಬೆಳಗಾವಿ ಹುಬ್ಬಳ್ಳಿಯೊಳಗೆಲ್ಲ ರಾಜ್ಕುಮಾರ್ ಅವರು ಬಂದಾಗ ಲಕ್ಷಗಟ್ಟಲೆ ಜನ ಸೇರಿದ್ರು. ನಮ್ಮ ಸಾಹಿತಿಗಳಿಗೆ ಬೆಂಬಲವಾಗಿ ನಾವು ಇರ್ತೀವಿ, ನೀವಂತಲ್ಲ, ನಮಗೂ ಇದು ಬೇಕು ಕನ್ನಡ ಅನ್ನುವ ಕಾರಣಕ್ಕಾಗಿ ಆವಾಗ ಡಾಕ್ಟರ್ ರಾಜ್ಕುಮಾರ್ ಅವರು ಅಲ್ಲಿ ಬಂದದ್ದನ್ನ, ಆ ಹೆಚ್ಚಿನ ಉತ್ಸಾಹವನ್ನ ಅವರು ತೋರಿಸಿದ್ರು ಅನ್ನೋದನ್ನು ಕೂಡ ನಾವಿವತ್ತು ನೆನಪಿಡ್ಬೇಕಾಗಿದೆ. ಆ ಕಾರಣಕ್ಕಾಗಿ ಬಹುಶಃ ಈ ಏಕೀಕರಣ ಸಂದರ್ಭವನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಈ ಗೀತೆಗಳ ಕಾರ್ಯಕ್ರಮದ ಅವರು ಇಲ್ಲಿ ಜೋಡಿಸಿದಾರ ಅಂತ ನಾನು ಅನ್ಕೊತೇನೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದೊಳಗ ಇದಾದಾಗ ಗೋಕಾಕ್ ಇದೇನು ಚಳುವಳಿಯ ಒಂದು ಗಟ್ಟಿತನ, ಆಮೇಲೆ ಹೋರಾಟ ಅದು ಈ ಜಾರಿಗೆ ತರೋದಕ್ಕೆ ನಮಗ ಸರ್ಕಾರ ಆವಾಗ ಶಿಕ್ಷಣದಲ್ಲಿ ಕಡ್ಡಾಯವಾಗಿ ಕನ್ನಡವನ್ನು ಅಳವಡಿಸಲೇಬೇಕು, ನಾವು ಅಮೂಲ್ಯ ಸೌಕರ್ಯಗಳನ್ನು ಕನ್ನಡ ಭಾಷೆಗೆ ಒದಗಿಸಬೇಕು ಅನ್ನುವ ವರದಿಯನ್ನು ಅವರು ಜಾರಿಗೆ ತಂದರು. ಇಲ್ಲಿ ರಾಜ್ಕುಮಾರ್ ಅವರೊಟ್ಟಿಗೆ ಬಹಳ ಆಶ್ಚರ್ಯ ಮತ್ತು ಅಭಿಮಾನದ ಸಂಗತಿ ನಾನು ನಿಮಗೆ ಹೇಳೋದೇನೆಂದ್ರೆ, ಯಾಕೆ ರಾಜ್ಕುಮಾರ್ ಅವ್ರನ್ನ ನಾವು ಇವತ್ತಿಗೂ ಈ ವಿಷಯದೊಳಗೆ ನಾವು ನೆನೆಸ್ತೀವಂದ್ರೆ, ಒಬ್ಬ ಕನ್ನಡದ ನಟ, ಒಬ್ಬ ಕನ್ನಡದ ಮೇರು ನಟ, ಶ್ರೇಷ್ಠ ನಟ, ಪದ್ಮವಿಭೂಷಣ ಪಡ್ಕೊಂಡಂಥ ಒಬ್ಬ ನಟ, ಅವನ 76ನೆಯ ವಯಸ್ಸಿನವರೆಗೂ ತನ್ನ ಜೀವಿತಾವಧಿ ಒಳಗ ಎಂದೆಂದೂ ಬೇರೆ ಯಾವ ಭಾಷೆಯ ಸಿನಿಮಾಗಳಲ್ಲಿ ನಟಿಸಲಿಲ್ಲ. ಅದನ್ನು ನಾವು ಬಹಳ ಗಮನದೊಳಗಿಡಬೇಕು. ಒಂದು ಬರೀ 3ನೇ 4ನೇ ಕಲಿತಂಥ ಒಬ್ಬ ಮನುಷ್ಯ ಡಾಕ್ಟರ್ ರಾಜ್ಕುಮಾರ್ ಅವರು ಜೀವಮಾನವಿಡೀ ಮಾತಾಡಿದ ಕನ್ನಡ, ಅವರು ಬಳಸಿದ ಭಾಷೆ, ಒಂದೇ ಒಂದು ಅಕ್ಷರದಲ್ಲಿಯೂ ಅಪಭ್ರಂಶತೆಯನ್ನು ನಾವು ಎಲ್ಲಿಯೂ ಕಾಣುವುದಿಲ್ಲ. ಅಚ್ಚ ಕನ್ನಡದ ನಟರು ಯಾರಾದರೂ ನಮ್ಮಲ್ಲಿ ಅದಾರ ಅಂದ್ರೆ, ಇವತ್ತಿಗೂ ನಾವು ಮಾಧ್ಯಮಗಳೊಳಗೆ ನೋಡ್ತೀವಿ, ನಾವು ಭಾರತ ಅಲ್ಲಿ ಭಾ ಇಲ್ಲ. ಎಷ್ಟು ಕೆಟ್ಟ ಅನಿಸ್ತದ ಅಂದ್ರೆ, ಸೀರಿಯಲ್ಗಳು ಕುಂತು ನೋಡ್ತಿರ್ತೀವಿ ಎಲ್ಲರೂ, ಯಾರು ಅದಕ್ಕೆ ಪ್ರತಿಕ್ರಿಯೆ ಕೊಡೋದಿಲ್ಲ. ಕನ್ನಡ ಭಾಷೆಯನ್ನ ತಕ್ಷಣದೊಳಗೆ ಎಷ್ಟು ಕೆಟ್ಟದಾಗಿ ನಾವು ಬಳಸ್ತಾ ಇದ್ದಾರ, ಅದನ್ನು ನಾವು ಸಹಿಸ್ಕೊಳ್ತಾ ಇದ್ದೀವಿ. ಯಾವ ಮಾತುಗಳನ್ನು, ಒಂದೇ ಒಂದು ಅಕ್ಷರವನ್ನು ತೊದಲದೆ ಕನ್ನಡ ಭಾಷೆಯನ್ನ ಎಷ್ಟು ಸುಲಲಿತವಾಗಿ ಅದನ್ನು ಮಾತಾಡ್ತಿದ್ರು ಡಾಕ್ಟರ್ ರಾಜ್ಕುಮಾರ್ ಅಂತಂದ್ರೆ, ಅಂತಹ ನಟ ಇನ್ನೊಬ್ಬ ಎಂದಿಗೂ ನಮಗೆ ಸಿಗೋದಿಲ್ಲ. ಅವರೊಟ್ಟಿಗೆ ನಾವು ಶ್ರೀನಿವಾಸ ಮೂರ್ತಿ ಅವ್ರನ್ನ ನೆನೆಸ್ಕೋಬೇಕಷ್ಟೆ. ಅವರು ಕೂಡ ಇಷ್ಟೇ ಅದ್ಭುತವಾಗಿ ಕನ್ನಡವನ್ನ ಮಾತಾಡ್ತಿದ್ರು. ಕನ್ನಡ ಭಾಷೆಯ ನೆಲ ಜಲ ಯಾವುದೇ ಸಂದರ್ಭದ ಹೋರಾಟಗಳೊಳಗ ಅವರು ಬರ್ತಿದ್ರು, ಜನರೊಳಗೆ ಸೇರ್ತಿದ್ರು, ಮತ್ತು ತಮ್ಮ ಈ ಒಂದು ಹೋರಾಟದೊಳಗೆ ಪಾಲ್ಗೊಳ್ಳುವಿಕೆಯನ್ನ ಅವರು ಮಾಡ್ತಿದ್ದದನ್ನ ನಾವು ನೋಡ್ತೇವೆ. ಕನ್ನಡ ಸಾಹಿತ್ಯ ಪರಿಷತ್ತು ಲಿಂಗರಾಜ ಅಂಗಡಿಯವರು ಅಧ್ಯಕ್ಷರಾದ ಮೇಲೆ ಧಾರವಾಡ ಜಿಲ್ಲಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ತಾಲೂಕಿನಲ್ಲೂ ಸಹ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಅವರು ಅಂಗಡಿಯವರು ಬೇಕಾದ ಕಾರ್ಯಕ್ರಮ ಇದ್ರು ಬರ್ರಿ ಮಾಡ್ರಿ, ಎಲ್ಲರಿಗೂ ಸಹಕಾರ ಕೊಡ್ತಾರೆ. ಅಂದಲ್ಲಿ ಮತ್ತೀಗ ಅವ್ರು 3 ಸಲ ಆರಿಸಿ ಬಂದಾರ. ಅವ್ರು ಇನ್ನ
ನಮ್ಮ ರಾಜ್ಯಾಧ್ಯಕ್ಷ ಆಗಲಿ ಅಂತೇಳಿ ನಮ್ಮೆಲ್ಲರ ಆಸೆ ಐತಿ. ನನಗೆ ಇಲ್ಲಿ ಕರೆ ಸನ್ಮಾನ ಮಾಡಿದ್ದಕ್ಕೆ ಅವ್ರಿಗೆ ಯಾವತ್ತು ಚಿರಋಣಿ. ನಾ ಇಲ್ಲಿ ಬರಂಗಿಲ್ಲ, ಯಾಕಂತಂದ್ರೆ ಇಲ್ಲಿ ಚಲೋ ಕೆಲಸ ಮಾಡ್ತಿರ್ತಾರೆ, ನಾವು ಅಲ್ಲಿ ಕೆಲಸ ಮಾಡ್ತಿರ್ತೇವೆ. ಒಂದು ಸಂಸ್ಥಾದಾಗಿದ್ದಾಗ ಇನ್ನೊಂದು ಸಂಸ್ಥೆಗೆ ನಾನು ಬರಂಗಿಲ್ಲ. ನಾನು ವಿದ್ಯಾವರ್ತಕ ಸಂಘ ಬಿಟ್ಟು ಯಾವ ಸಂಸ್ಥೆದೊಳಗೂ ಇಲ್ಲ, ಎಲ್ಲ ಕಡೆ ಕರೆದಾರ ಹೋಗಿಲ್ಲ. ಯಾಕಂದ್ರೆ ಕೆಲಸ ಮಾಡಕ್ ಆಗಂಗಿಲ್ಲ. ಸಂಸ್ಥೆ ಒಳಗೆ ಇರೋದಂದ್ರೆ ಏನು, ಅಲ್ಲಿ ಯಾವುದು ಲಾಬಿ ಗುತ್ತಿಗಳು ಇರಂಗಿಲ್ಲ, ಅಲ್ಲಿ ಯಾವುದು ಪ್ರತಿಫಲವನ್ನು ಅಪೇಕ್ಷೆ ಮಾಡುವಂಥದ್ದು ಇರಂಗಿಲ್ಲ. ಸದಸ್ಯ ನಮಗೊಂದು ಅವಕಾಶ ಕೊಟ್ಟರಪ್ಪ ಕನ್ನಡ ಸೇವಾ ಮಾಡೋದಷ್ಟೇ. ನಾನು ಎಷ್ಟು ಕರೆದು ನಾ ಇನ್ನೊಬ್ಬರ ಹೆಸರು ಹೇಳಿ ಅಲ್ಲಿ ಹೋಗ್ರಿ ಅವ್ರನ್ನ ತಗೋರಿ. ಯಾಕಂದ್ರೆ ಒಂದೇ ಕಡೆ 2 ಸಲ ಮೀಟಿಂಗ್ ಇದ್ದಾಗ ಒಂದೇ ಟೈಮ್ದಾಗ ಹೆಂಗೆ ಹೋಗ್ತೈತಿ, ವೇಳೆ ಕೊಡಾಕ ಸುಮ್ಮ ಹೆಸರಿಗೆ ನಾವು ಅಲ್ಲಿ ಪದಾಧಿಕಾರಿಗಳು ತಿಂದ್ರೆ ಸುಮ್ಮ ಆ ಸಂಘಕ್ಕೆ ನಾವು ಕುರ್ಚೆಗೆ ಬಾರದಂಗ. ಅದಕ್ಕೆ ನಾ ವಿದ್ಯಾವರ್ತಕ ಸಂಘ ಬಿಟ್ಟು ಎಲ್ಲಿಯೂ ಇನ್ನು ಯಾವ ಇದಕ್ಕೂ ನಾವು ಪದಾಧಿಕಾರಿ ಹೋಗಿಲ್ಲ. ಸದಸ್ಯದೇನಾದ್ರೆ ಹೋಗಂಗಿಲ್ಲ, ಮತ್ತೆ ಇದಕ್ಕೂ ಹೋಗಾಕ ಹೋಗಂಗಿಲ್ಲ. ಅವ್ರು ಯಾಕಂದ್ರೆ ಚೆಂದಾಗಿ ಮಾಡ್ತಿರ್ತಾರ, ಅಲ್ಲಿ ನಾವು ಹೋಗಬಾರ್ದು. ಸುಮ್ಮನೆ ನೋಡಿ ಖುಷಿ ಪಡ್ಬೇಕು. ಆ ರೀತಿ ನಾವು ಬಂದಂತವ ಅಂದ್ರೆ ನಮ್ಮ ನೆರೆಗಲ್ ಸರ್ ಬರ್ಬೇಕ್ರಿ, ಸನ್ಮಾನ ಐತಿ ಅಂದ್ರೆ ಸಾಕ್ ಮಾಡಬಾರ್ದು ಅಂತೇಳಿ ನಾನು ಆತ್ಮೀಯ ಗುರುಗಳು ಬರ್ತೇನೆ ಅಂತೇಳಿ ಬಂದೆ. ಹಿರಿಯಾಗಿ ನಾವು ಗೌರವ ಕೊಡ್ಬೇಕು. ಅದಕ್ಕೆ ನೀವು ಮಾಡಿದಂತ ಸನ್ಮಾನ ನಾನು ಕನ್ನಡ ತಾಯಿದ ಸೇವೆಯನ್ನ ಹಿಂದೂ ಮಾಡ್ತಿದ್ದೆ, ಮುಂದೂ ಆದರೂ ನಾನು ಪ್ರಾಮಾಣಿಕವಾಗಿ ಸೇವೆಯನ್ನ ಮಾಡ್ತೀನಿ. ನಾವು ಇಟ್ಟಂತ ಅಭಿಮಾನಕ್ಕೆ ಇನ್ನ ಕೀರ್ತಿ ಬರೋಂಗ ನಡ್ಕೋತೀನಿ. ತಮ್ಮ ಯಾವುದೇ ಕೆಲಸ ಕಾರ್ಯಗಳ ಇತ್ತಂದ್ರೆ ಹೇಳಿ, ನಿಮ್ಮ ಬೆನ್ನ ಹಿಂದೆ ನಿಂತು ಮಾಡ್ತೀನಿ. ಮುಂದೆ ಬರಕ್ ಆಗಂಗಿಲ್ಲ, ಹಿಂದೆ ನಿಂತು ಮಾಡ್ತೀನಿ. ಎಲ್ಲರಿಗೂ ಏನು ವಿನಂತಿ ಮಾಡೋದಂದ್ರೆ, ನಾವು ಹುಟ್ಟಿದ ನಾಡು ಮತ್ತು ಭಾಷೆ ಅಭಿಮಾನ ಇರಬೇಕು, ಅದರ ಋಣವನ್ನು ನಾವು ತೀರಿಸ್ಬೇಕು. ಅಷ್ಟೇ ನಾನು ವಿನಂತಿ ಮಾಡ್ಕೋತೀನಿ. ನಮ್ಮ ಮಕ್ಕಳಿಗೂ ನಾವೆಲ್ಲ ಕನ್ನಡ ಅಭಿಮಾನವನ್ನು ಮೂಡಿಸ್ಬೇಕು. ನನ್ನ ಮಗಳಿಗೆ ಮಿಲಿಟರಿ ಸ್ಕೂಲ್ ಒಳಗೆ ಬೆಂಗಳೂರೊಳಗೆ ಸೆಲೆಕ್ಷನ್ ಆಗಿತ್ತು. ನಮ್ಮ ಮಿಸಸ್ HL ನಾಗಿದ್ದಾಗ ಅದರಲ್ಲಿ ಕನ್ನಡ ಒಂದು ಸಬ್ಜೆಕ್ಟ್ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಅಡ್ಮಿಷನ್ ಮಾಡ್ತೀವಿ. ಎಷ್ಟೋ ಮಂದಿ ಹೇಳಿದ್ರು, ಯಾಕಂದ್ರೆ ನಾವು ಭಾಷೆ ಒಳಗೆ ನಮ್ಮ ಭಾಷೆನ ಅಲ್ಲಿ ಇಲ್ಲ ಅಂತಂದ್ರೆ ನಾವು ಯಾವ ಬುದ್ಧಿ ತಗೊಂಡು ಏನ್ ಮಾಡೋದು ಅಂತೇಳಿ ನಾವು ಅಲ್ಲಿ ಎಲ್ಲ ಫ್ರೀ ಇತ್ತು ನಮ್ಮ ಮಗಳಿಗೆ. ಆದ್ರೆ ನಾವು ಕನ್ನಡ ಒಂದು ಸಬ್ಜೆಕ್ಟ್ ಇಲ್ಪ ಅಂತೇಳಿ ನಾವು ಅಲ್ಲಿ ಅಡ್ಮಿಷನ್ ಮಾಡ್ತಾ ಇಲ್ಲ. ಅಂದ್ರೆ ಹಂಗೆ ನಾವು ನಮ್ಮ ಮಕ್ಕಳಲ್ಲಿ ಕನ್ನಡ ಅಭಿಮಾನವನ್ನ ಎಲ್ಲರೂ ಮೂಡಿಸ್ರಿ. ಅಂಗಡಿ ಸರ್ ಅವರ ನಿಮ್ ಯಾವ ಕೆಲಸಕ್ಕೂ ನೀವು ಕರೆದ್ರೆ ನಾವು ಬರ್ತೇವಿ. ನೀವು ಇಲ್ಲೊಂದು ಜನರೇಟರ್ ಹಾಕಿಸ್ಬೇಕಂತೇಳಿ ವಿನಂತಿ ಮಾಡ್ಕೊತೀವಿ. ಅವ್ರಿಗೆ ಏನ್ ಅನುಕೂಲ ಬೇಕು ಹೇಳಿ ನಾವು ಮಾಡ್ತೀವಿ. ವಿಶೇಷವಾಗಿ ಇವತ್ತಿನ ದಿನ ನಮ್ಮ ರಾಜ್ಕುಮಾರ್ ಅಂದ ತಕ್ಷಣ ಎಲ್ಲರೂ ಹೆಜ್ಜೆ ಹಾಕುವ ಮೂಲಕ, ಯಾಕಂದ್ರೆ ಕಿತ್ತೂರು ಚೆನ್ನಮ್ಮ ವರ್ತುಳದಲ್ಲಿ ಅತಿ ಒಂದು ಉತ್ಸುಕತೆಯಿಂದ ನೀವೆಲ್ಲ ನೋಡಿದ್ರೆ ಆಕಸ್ಮಿಕ ಚಿತ್ರದಲ್ಲಿ ಯಾವತ್ತಾದ್ರೂ ನಾವು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲೇ ನಾವು ಹಾಡೋದ ಆ ಹಾಡ್ರಿ. ಯಾಕಂದ್ರೆ ಅದ್ ಬರೀ ಹಚ್ಚಿದ್ರೆ ಸಾಕು ಹಾಡು ಎಲ್ಲಾರು ನೃತ್ಯ ಮಾಡಕ್ ಚಾಲೋನ. ವಿಶೇಷ ಅಂದ್ರೆ ಆ ರಾಜ್ಕುಮಾರ್ ಏನ್ ಹಾಕ್ಬಿಟ್ಟಾರಲ್ಲ, ಆ ಮಾರ್ಗದರ್ಶನದಲ್ಲಿ ನಾವು ನಡೆದಿದ್ದಾದ್ರೆ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಹೇಗೆ ಆಗ್ತದೆ, ಹಾಗೆ ಕನ್ನಡಕ್ಕಾಗಿ ನಾವು ಕೊನೆಯವರೆಗೂ ದುಡಿಯೋಣ ಇರೋಣ ಅಂತ ಹೇಳ್ತಾ, ಮತ್ತೆ ನಮ್ಮ ಸರ್ ನಮ್ಮ ಲಿಂಗರಾಜ್ ಅಂಗಡಿ ಸರ್ ಅವರು ಯಾವುದೇ ಕಾರ್ಯಕ್ರಮ ಇರಲಿ ಏನೇ ಹೇಳಿ ಅದಕ್ಕೆ ನಾ ಸದಾ ಸಿದ್ಧ. ನಾವು ನೀವು ಜೊತೆಗೂಡಿ ಸಮಾಜಕ್ಕಾಗಿ ದುಡಿಯೋಣ, ಸಮಾಜದ ಕೆಲಸ ಮಾಡೋಣ, ಕನ್ನಡವನ್ನೇ ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ ಕರ್ನಾಟಕ ತಾಯಿಗೆ ಜಯವಾಗ್ಲಿ ಜಯವಾಗ್ಲಿ. ರಾಜ್ಕುಮಾರ್ ಅವ್ರು ಯಾರಿಗೆ ಬೇಡಗಾರ ಹೇಳ್ರಿ? ಕರ್ನಾಟಕದೊಳಗ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲಾರು ತುಂಬಿಕೊಂಡು ಸಿನಿಮಾ ನೋಡೋದಂದ್ರೆ ರಾಜ್ಕುಮಾರ್ ಅಷ್ಟೇ ಅದಾವ, ಬೇರೆ ಯಾರು ಇಲ್ಲ. ನಾವ್ ಯಾವ್ದಾದ್ರು ಚಾನಲ್ ಹಚ್ಕೊಂಡು ನೋಡಿರ್ಬೇಕಾರೆ ನೀವು ಏನೋ ಒಂದು ಸನ್ನಿವೇಶ ಬಂದ ಕೂಡ ಚಾನಲ್ ಚೇಂಜ್ ಮಾಡ್ಬೇಕು ಅನ್ಸುತ್ತೆ. ಮಕ್ಕಳು ಯಾರು ಕುಂತ ಅಥವಾ ನಮ್ಮ ಮಕ್ಕಳ ಚೇಂಜ್ ಮಾಡ್ತಿರ್ತಾರೆ. ಆಮೇಲೆ ಈಗ ಎಲ್ಲರೂ ಮನಸ್ಥಿತಿ ಹೆಂಗಾಗೈತೆ ಅಂದ್ರೆ ಸಿನಿಮಾ ರಂಗ ಬಹಳಷ್ಟು ಮಂದಿ ನಾಯಕರು ಏನೇನೋ ಸಿನಿಮಾಗಳನ್ನು ಮಾಡಿದ್ಮೇಲೆ ಎಲ್ಲರೂ ಕುಂತು ಸಿನಿಮಾ ಇಲ್ಲೇ ಇಲ್ಲ. ಈಗ ಎಲ್ಲರೂ ಕುಂತು ನೋಡುವಂತ ಸಿನಿಮಾಗಳೇ ಇಲ್ಲ. ಫ್ಯಾಮಿಲಿ ಮಂದಿ ನಾವು ಮನೆಯ ಮಂದಿ ಎಲ್ಲರೂ ಕುಂತು ನೋಡುವಂತ ಸಿನಿಮಾಗಳು ರಾಜ್ಕುಮಾರ್ ಮತ್ತೆ ಅವರು ವಿಷ್ಣುವರ್ಧನ ಅಂಬರೀಷ್ ಹಳೆ ಸಿನಿಮಾಗಳನ್ನಷ್ಟು ಬಿಟ್ರೆ ಬೇರೆ ಸಿನಿಮಾಗಳು ಯಾವ ಇಲ್ಲೇ ಇಲ್ಲ. ಆಮೇಲೆ ನಾನು ಸಾಹಿತಿಯಾಗಿ ಗಮನಿಸಿದಂಗ ಹಳೆ ಹಾಡುಗಳು ನೋಡ್ರಿ, ನಾವ್ ಎಷ್ಟು ಹಾಡಿದ್ರು ಅವು ನಮ್ಮ ಜೀವನದೊಳಗೆ ಉಪಯೋಗ ಆಗುವಂತ ಸಾಹಿತ್ಯಗಳು. ಈಗಿನ ಸಾಹಿತ್ಯ ಹಂಗಿಲ್ಲೇ ಇಲ್ಲ. ಹಾಡಿದ್ರೆ ಅವನ್ನ ಜನ ನಮ್ ಸೇರೋದೇ ಇಲ್ಲ. ಅಂತ ಸಾಹಿತ್ಯ ಈಗಿನ ಹಾಡಿನೊಳಗೆ ಸೇರ್ಕೊಂಡ್ಬಿಟ್ಟಾವ. ಅದಕ್ಕೆ ರಾಜ್ಕುಮಾರ್ ನೋಡ್ರಿ, ಇನ್ನೂ ಎಷ್ಟು 1000 ವರ್ಷಗಳು ಹೋದ್ರು ಆ ಸಾಹಿತ್ಯಕ್ಕಿನ್ ಸಾವಿಲ್ಲ. ರಾಜ್ಕುಮಾರ್ ಅವ್ರು ಏನು ಹಾಡಿದ ಸಾಹಿತ್ಯ ಇದೆಯಲ್ಲ, ಆ ಸಾಹಿತ್ಯಕ್ಕೆ ಸಾವೇ ಇಲ್ಲ. ಅಂತ ಸಾಹಿತ್ಯವನ್ನ ಹುಡುಗಡಿಕೆ ಅವಾಗ ಸಾಹಿತ್ಯ ಬರೆಯವರು ಬಹುಶಃ ಅವ್ರು ಚಲೋ ಸಿಕ್ಕಿದ್ರ ಅಂತ ಅನಿಸುತ್ತೆ ನನಗೆ. ಪುಟ್ಟನೇ ಕನಗಾಲ ಅಂತ ಅವ್ರು ಹಾಡು ಬರ್ದಿದ್ದು ನೋಡ್ಬೇಕ್ರಿ, ಅಂತ ಅದ್ಭುತ ಸಾಹಿತ್ಯಗಳನ್ನು ಬರ್ದಾರ. ಈಗಿನ ಅವ್ರು ಬರೆಯಕ್ ಆಗೋದಿಲ್ಲ. ನಮ್ಮ ಸರ್ವಜ್ಞ 3 ಸಾಲಿನಾಗ ವಚನ ಬರ್ದಾರ, ಬಸವಣ್ಣವ್ರ 5-4 ಸಾಲಿನಾಗ ವಚನಗಳನ್ನ ಬರ್ದಾರ.
ಈಗಿನವ್ರಿಗೆ ಹಂಗೆ ಬರೋಕೆ ಯಾಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ನನಗೆ ಒಂದ್ಸಲ ಅನಿಸ್ತಿರ್ತೈತೆ. ನನಗೆ ಯಾಕೆ ಹಂಗೆ 1 ಸಾಲ ಬರೋಕೆ ಹೋದಿಲ್ಲ 3 ಸಾಲ ವಚನ ಅಂತೇಳಿ. ಅದಕ್ಕೆ ರಾಜ್ಕುಮಾರ್ ಅವ್ರ ನೋಡ್ರಿ, ರಾಜ್ಕುಮಾರ್ ಅವ್ರನ್ನ ಇನ್ನೊಂದು ಏನು ಲೈಕ್ ಮಾಡ್ತೇನೆ ಅಂತಂದ್ರೆ, ಅವ್ರು ನಮ್ಮ ಕರ್ನಾಟಕದ ಯಾವುದೇ ಪ್ರಸಿದ್ಧ ದೇವಸ್ಥಾನಗಳಿಲ್ಲ ಅದ್ರ ಭಕ್ತಿಗೀತೆಗಳನ್ನ ಹಾಡ್ಯಾರ. ಪ್ರಸಿದ್ಧ ಎಲ್ಲಾ ದೇವರುಗಳ ಭಕ್ತಿಗೀತೆಗಳು ರಾಜ್ಕುಮಾರ್ನ ವಯಸ್ಸಿನಲ್ಲಿ ನಾವು ಕೇಳುವಂತ ನಮ್ಗೆ ಅವಕಾಶ ಸಿಕ್ಕಿದೆ. ಆಮೇಲೆ ಇನ್ನೊಂದು ನಾನು ಬಹಳಷ್ಟು ಗಾಯಕರ ಹಾಡುಗಳನ್ನ ಅಬ್ಸರ್ವ್ ಮಾಡಿದ್ದೇನೆ, ವೀಕ್ಷಣೆ ಮಾಡ್ತಿರ್ತೇನೆ. ನನಗೆ ಅಬ್ಸರ್ವೇಷನ್ ಮಾಡೋದು ಬಹಳ ಇಂಟ್ರೆಸ್ಟ್. ನನಗೆ ತುಲನೆ ಮಾಡೋದು, ಕ್ರಿಟಿಸೈಸಿಂಗ್ ಮಾಡೋದು, ಅವ್ರ ವಯಸ್ಸು ಹೆಂಗ, ಇವ್ರ ವಯಸ್ಸು ಹೆಂಗ, ಅವ್ರು ಹಾಡಿದ್ದಂಗ ಇವ್ರು ಹಾಡಿದ್ದಂಗ ಅಂತ. ಅಂಗಡಿ ಸರ್ ಹೆಂಗ ಅವ್ರಕ್ಕಿಂತ ಹಿಂದಿದ್ದ. ಆದ್ರೂ ಇತರೆ ಗಾಯಕರು, ಕ್ಲಾಸಿಕಲ್ ಗಾಯಕರು ಸಿನಿಮಾಗಳ ಹಾಡುಗಳನ್ನ ಹಾಡಿದ್ದಾರೆ. ಅವು ಸ್ವಲ್ಪ ಕಷ್ಟ ಇದಾವೆ ಹಾಡ್ಲಿಕ್ಕೆ. ರಾಜ್ಕುಮಾರ್ ಅವ್ರನ್ನ ಹಾಡೋದು ನಮ್ಮ ದನಕಾಯಿ ಹುಡುಗರು ಹಾಡ್ಬೋದು, ಎಲ್ಲ ಕೆಲಸ ಮಾಡೋರು ಹಾಡ್ಬೋದು, ಯಾರು ಬೇಕಾದ್ರೂ ಹಾಡ್ಬೋದು ಅವನ್ನ. ರಾಜ್ಕುಮಾರ್ ಹಾಡಿದ್ದು ನನಗೆ ಅಭಿಮಾನಿ ದೇವರುಗಳು ಯಾರು ಅಂತಂದ್ರೆ, ನೀವೆಲ್ಲ ಜನ, ಕನ್ನಡ ನಾಡಿನ ಜನ ನನ್ನನ್ನು ಬೆಳೆಸಿದ್ದೀರಿ ಅಂತೇಳಿ. ಅದಕ್ಕೆ ಕುಂದಗೋಳ ತಾಲೂಕಿನ ಎಲಿವಾಳ ಗ್ರಾಮದ ಸಿದ್ದಯ್ಯ ಸ್ವಾಮಿ ಎಲಿವಾಳ ಅಂತೇಳಿ ಒಬ್ರು ಇದ್ರಂತೆ. ಅವ್ರಕ್ಕಿಂತ ಸೂಪರ್ ನಾಟಕಗಳು ಮಾಡ್ತಿದ್ರಂತೆ. ನಾನು ಎಲಿವಾಳ ಪ್ರಸಾದ ಮಾಡಿ ಮಲ್ಕೊಂತಿದ್ರು. ಅದಕ್ಕೆ ಅಂತ ಒಂದು ಸಾಮಾನ್ಯ ವ್ಯಕ್ತಿ ನಾಟಕ ಮಾಡೋದ್ರ ಮೂಲಕ ನಮ್ಮ ಕನ್ನಡ ಭಾಷಿಕರಿಗೆ ಒಂದು ದೊಡ್ಡ ಸಾಹಿತ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಮತ್ತೆ ಸಿನಿಮಾ ರಂಗವನ್ನ ಹುಟ್ಟು ಹಾಕಿದ್ರು, ಸಿನಿಮಾ ರಂಗವನ್ನು ಬೆಳೆಸಿದ್ರು. ಇವತ್ತು ನಮ್ದು ಇಡೀ ದೇಶದಲ್ಲಿ, ಜಗತ್ತಿನೊಳಗ ಸಿನಿಮಾ ರಂಗ ಪೈಪೋಟಿ, ಎಲ್ಲಾ ಭಾಷಿಕರಿಗೆ ಪೈಪೋಟಿ ಕೊಡುವಂಗ ನಮ್ದು ಸಿನಿಮಾ ಕಲೆ ಬೆಳೆದಿದೆ. ಮತ್ತೆ ನಮ್ದು ನಟರು ಸಹಿತ ಬೇರೆ ಬೇರೆ ಬಾಲಿವುಡ್ಗೆ ಸ್ಪರ್ಧೆ ಕೊಡುವಂತ ಸಿನಿಮಾಗಳನ್ನು ಮಾಡಿದ್ದಾರೆ. ಬಾಹುಬಲಿ ಎಸ್ ಇರ್ಬೋದು, ನಮ್ದು ಉಪೇಂದ್ರ ಅವ್ರು ಇರ್ಬೋದು. ಉಪೇಂದ್ರ ಸಿನಿಮಾಗಳನ್ನು ನೋಡ್ಬೇಕು, ಬುದ್ಧಿವಂತ ಸಿನಿಮಾ ಅದನ್ನ ಆಗಲೇ ನೋಡ್ತಿರ್ತಾರೆ. ನಾನವನಲ್ಲ ಅಂತ ಡೈಲಾಗ್ ನೋಡ್ರಿ ಎಷ್ಟು ಚಂದ. ಅವ್ರು ಉಪೇಂದ್ರ ಸಿನಿಮಾ ಏನೋ ಸಂದೇಶ ಕೊಡುತ್ತೆ ಸಮಾಜಕ್ಕೆ. ಹಾಗೆ ರಾಜ್ಕುಮಾರ್ ನಂತರ ನಾನು ಹೇಳಿದ ಆಗಲ್ಲ, ನಂದೆಲ್ಲ ಸಿನಿಮಾಗಳನ್ನು ನಾನು ಯಾವಾಗಲೂ ಪಟ್ನ ಸ್ವೀಕಾರ ಮಾಡೋದಿಲ್ಲ. ಯಾವುದೋ ಒಂದನ್ನು ಅದನ್ನ ಬಹಳ ವೀಕ್ಷಣೆ ಮಾಡಿ ಸ್ವೀಕಾರ ಮಾಡುವಂತ ಸ್ವಭಾವ ಇದೆ ನಂದು. ಯಾಕಂದ್ರ ನಮ್ಮ ಅತ್ತಿಯವ್ರ ಹೆಸರಲ್ಲಿ ನಾವು ದತ್ತಿಯನ್ನ ಇಟ್ಟೇವಿ. ಇವತ್ತು ಆ ದತ್ತಿ ಇಟ್ಟಿದ್ದು ಇವತ್ತು ಸಾರ್ಥಕ ಅನ್ಸದ. ಪ್ರತಿ ಸಲ ನಾವು ಈ ದತ್ತಿ ಇಟ್ಟ ಮೇಲೆ ಕಾರ್ಯಕ್ರಮ ಆದಾಗೂ ಕೂಡ ಸಾಹಿತ್ಯದ ಬೇರೆ ಬೇರೆ ಪ್ರಕಾರದಲ್ಲಿ ಗೆಸ್ಟ್ ಕರೆಸಿ ಮಾತಾಡಿದ್ರು. ಇವತ್ತು ಹಾಡಿರೋದ್ರಿಂದ ಬಹಳ ಖುಷಿ ಅನ್ಸ. ಯಾಕಂದ್ರೆ ನಮ್ಮ ಅತ್ತಿಯವ್ರಿಗೆ ಹಾಡಂದ್ರೆ ಬಹಳ ಇಷ್ಟ ಇದ್ರಿ, ಹಾಡ್ತಿದ್ರು. ಮತ್ತೆ ಅವ್ರ ಹಾಡನ್ನ ಕೇಳ್ತಿದ್ರು, ಜಾನಪದ ಹಾಡಾಗ್ಲಿ, ದೇವರ ಹಾಡಾಗ್ಲಿ, ಈ ಪಿಕ್ಚರ್ಗಿಂತ ಇವನ್ನೆಲ್ಲ ಹಾಡ್ತಿದ್ರು ಅವ್ರು. ಅದಕ್ಕೆ ನನಗೆ ಇವತ್ತೊಂಥರ ಖುಷಿ ಅನ್ಸಾಕತೈತಿ ಫಂಕ್ಷನ್ನಾಗ ಭಾಗವಹಿಸಾಕ. ಅದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಮಾಡ್ಕೋತಾರಂತ ಅಂಗಡಿ ಸರ್ ಅವ್ರಿಗೆ, ನರೇಗಲ್ ಸರ್ ಅವ್ರಿಗೆ, ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳನ್ನ ನಾನು ಹೇಳಕ್ ಇಷ್ಟ. ಎಲ್ಲರೂ ಬಹಳಷ್ಟು ಒಂದು ತಯಾರು ಮಾಡಿಕೊಂಡು ರಾಜ್ಕುಮಾರ್ ಅವರ ಹಾಡನ್ನು ಹಾಡ್ಲಿಕ್ಕೆ ತಾವೆಲ್ಲ ಬಂದಿದ್ದಾರೆ. ಇಷ್ಟೇ ಈ ಒಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಇವತ್ತೇನು ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಬಾಣಿ ಬಂದು ಎಲ್ಲಿದೆ ಅಂತಕ್ಕಂಥ ಒಂದು ಗಾಯನ ಕಾರ್ಯಕ್ರಮವನ್ನು ಏನು ನೀವು ನರಗಲ್ ಸರ್ ಇದನ್ನೆಲ್ಲ ಮಾಡಿದ್ದಕ್ಕೆ ನಿಮಗೆ ನಾನು ಹೃದಯಪೂರ್ವಕವಾದಂತ ಅಭಿನಂದನೆ ಮತ್ತು ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ನನಗೆ ಹುಬ್ಬಳ್ಳಿಯಾಗ ನಾಗರವ ಧಾರವಾಡದಾಗೆಲ್ಲ ಬಂದು ಮಾಡಕ್ ಆಗೋದಿಲ್ಲ. ಎಲ್ಲ ಆಮಂತ್ರಣ ಪತ್ರಿಕೆ ಮಾಡೋದಾಗ್ಲಿ, ಬ್ಯಾನರ್ ಮಾಡಿಸೋದಾಗ್ಲಿ, ಗೆಸ್ಟಿಗೆ ಕೊಡೋದು ಎಲ್ಲ ಅವರೇ ಮಾಡ್ತಾರಲ್ಲ, ಯಾರು ನಮ್ಮ ನರೇಗಲ್ ಸರ್. ಹೀಗಾಗಿ ಈ ಎಲ್ಲ ಕಾರ್ಯಕ್ರಮ ಮಾಡಿದೆಲ್ಲ ನೀವೇ ಮಾಡಿದ್ದು. ಹೀಗಾಗಿ ನಿಮಗೆ ವಿಶೇಷವಾದಂತ ಅಭಿನಂದನೆ, ಧನ್ಯವಾದ. ಮತ್ತು ನನಗೆ ಖುಷಿ ಅನ್ಸೋದು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಳ್ ಸರ್ ಬಹಳಷ್ಟು ಒಳ್ಳೆಯ ಅವ್ರ ವಾಗ್ಮಿಗಳು ನೋಡ್ರಿ. ವೈದ್ಯರಲ್ಲ ಅವ್ರು, ಅದ್ಭುತ ವೈದ್ಯರು. ಕಾಮಾಲಿ ರೋಗಕ್ಕೆ ಅತಿ ಫೇಮಸ್ ಅಲ್ಲ ಅವ್ರು. ಗಾಂಧಿನಗರದವ್ರೆಲ್ಲ ನೋಡಿರ್ಬೋದಲ್ಲ ಅಂತ ಒಬ್ಬ ಸರಳ ಸಜ್ಜನಿಕೆಯ ವೈದ್ಯರು ನಮ್ಮ ತಾಲೂಕಾ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿದ್ದು ನಮ್ಮ ಸುದಯ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಕಾರ್ಯಕ್ರಮದಿಂದ ಬರ್ತಾರೆ ಸರ್. ಎಲ್ಲ ನಮ್ದು ಏನಾದ್ರು ಸಮ್ಮೇಳನ ಅಧ್ಯಕ್ಷ ಮಾಡಿದ್ದು, ನೆಕ್ಸ್ಟ್ ಸಮ್ಮೇಳನ ಆಗೋ ಮಟ್ಟ ಸರ್ ನೀವು ಬರ್ಬೇಕಲ್ಲ, ಅದು ನೀವು ಮಾರ್ಗದರ್ಶನ ಮಾಡ್ಬೇಕಂತ ನಮ್ಮ ಬಯಲೋದಾಗಿದೆ. ಹೀಗಾಗಿ ಪ್ರತಿಯೊಂದಕ್ಕೂ ಸರ್ ಬರ್ತಾ ಇದ್ದಾರೆ. ಬಹಳ ಚೆನ್ನಾಗಿ ಉದ್ಘಾಟನೆ ಮಾಡಿ ರಾಜ್ಕುಮಾರ್ ಅವರೊಂದು ಹಾಡನ್ನು ಹೇಳಿದ್ರು, ಅದೆಲ್ಲ ಇತಿಹಾಸವನ್ನು ಹೇಳಿದ್ರು. ಅವರನ್ನು ಸದ್ಯಕ್ಕೆ ಈ ಸಂದರ್ಭ ನೆನೆಯುತ್ತಾ, ಮತ್ತೆ ನಮ್ಮ ಸಹೋದರಿ ನಮ್ಮ ವಿಶ್ವೇಶ್ವರ ಅಕ್ಕ ಅವರೆಲ್ಲ, ಯಾಕಂದ್ರೆಲ್ಲ ನಮ್ಮ ಬಸಲಿಂಗ ಅವರು ಇಡೀ ರಾಜ್ಯ ತುಂಬಾ, ಅಷ್ಟೆಲ್ಲ ವಿಶ್ವದ ತುಂಬಾ. ಯಾಕ ನಮ್ಮ ಅಕ್ಕರ ಮಗ ಶಿವ ವಿಭೂತಿ ಅಂತ ಅಮೇರಿಕ ಇದ್ದಾನೆ. ಅಮೇರಿಕದಾಗ ಹೋಗಿ ಅವ್ರ ಮನ್ಯಾಗ ಅವರು ಹಾಡು ಕಲಿಸಿ ಬಂದಾರಲ್ಲ, ನಮ್ಮ ಅಕ್ಕನ ಮನೆಯವರೆಲ್ಲ. ಅಂದ್ರೆ ನಮ್ಮ ಹಳೆಯ ಮನ್ಯಾಗ ಹೇಳೋ ಉದ್ದೇಶದ ಇಷ್ಟು ವಿಶ್ವದ ತುಂಬಾ ಹೆಸರು ಮಾಡಿದಂತ ಸಹೋದರಿ ನಮ್ಮ ವಿಶ್ವೇಶ್ವರ ಅಕ್ಕ ಅವರು ತಮ್ಮ ಒಂದು ಏನು ರಾಜ್ಕುಮಾರ್ ಅವ್ರ ಬಗ್ಗೆ ಮತ್ತೆ ಕರ್ನಾಟಕ ಏಕೀಕರಣ ಬಗ್ಗೆ ಉಪನ್ಯಾಸಕರು. ನಿಮಗೂ ಸದ್ಯಕ್ಕೆ ನಾನು ವಿಶೇಷವಾದಂತ ಅಭಿನಂದನೆ, ಧನ್ಯವಾದ ಹೇಳ್ತೇನೆ. ಮತ್ತಂತೆ ಸತೀಶ್ ತೊರ್ಮೇರಿ ಅವರು ಸುಮಾರು 20 ವರ್ಷ ನೋಡ್ತಾ ಇದ್ದೇನೆ. ಬಹಳಷ್ಟು ಇಡೀ ಅವ್ರ ಕುಟುಂಬನೇ ತೊರ್ಮೇರಿ ಕುಟುಂಬ ನಮ್ಮ ವಿದ್ಯಾವರ್ಷಕ್ಕೆ ಬಹಳಷ್ಟು
ಪ್ರಾಮಾಣಿಕ ಕೆಲಸ ಮಾಡಿದೆ. ಆ ಹಿನ್ನೆಲೆಯಾಗಿ ಮತ್ತೆ ಅವ್ರು ಮೊನ್ನೆ 2ನೇ ಅವಧಿಗೆ ನಮ್ಮೇನು ಕೋಶಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದು ನಿಜಕ್ಕೂ ನಮಗೆ ಹೆಮ್ಮೆನಿಸ್ತದೆ. ನಾವೆಲ್ಲ ಪ್ರತಿ ವರ್ಷ ಒಮ್ಮೆ ಎಲ್ಲರೂ ಮಾಡಿ ಸನ್ಮಾನ. ಈ ಸಲ ನಾವ್ ಏನ್ ಮಾಡೋದ್ರ ಒಂದೊಂದು ಕಾರ್ಯಕ್ರಮ ಇಬ್ಬರನ್ನ ಕರೆಸೋದು ಸನ್ಮಾನ ಮಾಡೋದು. ಈಗಾಗಲೇ ಒಂದು ಅರ್ಧ ಮುಗಿದೈತೆ. ಈಗ ಮುಂದಿನ ಸದ್ಯಕ್ಕೆ ಕೆಲವಷ್ಟು ಏನು ಯಾಕಂದ್ರೆ ಅದು ಒಂದು ನಮ್ ಗೌರವ. ಯಾಕಂದ್ರೆ ನಮಗ ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡಿದಾಗ ಬಹಳಷ್ಟು ಸಹಾಯ ಸಹಕಾರ ಮಾಡಿದ್ರು ನಮಗೆಲ್ಲ. ಅಲ್ಲಿ ಜಿಲ್ಲಾ ಏನು ನಮ್ಮ ವಿದ್ಯಾವರ್ಷದ ಎಲ್ಲಾ ತಂಡ, ಅಲ್ಲಿ ಸಿಬ್ಬಂದಿ ಆಗ್ಲಿ, ಹಲಗತ್ ಸರ್ ಆಗ್ಲಿ, ಎಲ್ಲರೂ ಕೂಡ್ಕೊಂಡು ಆ ಸಮ್ಮೇಳನ ಯಶಸ್ವಿ ಆಗ್ಲಿಕ್ಕೆ ಅವ್ರದ ಒಂದು ಕೊಡುಗೆ ಬಹಳಷ್ಟು ಇದೆ ಅಂತಕ್ಕಂಥ ಮಾತನಾಡ್ತಾ, ಅದಕ್ಕೆ ನಮ್ಮ ಕಮ್ತಾರ್ ಅವ್ರು ಬಹಳ ಕೆಲಸ ಮಾಡಿದ್ರು. ನಮ್ಮ ಶ್ರೀಶೈಲ್ ಕಮ್ತಾರ್ 2 ದಿವಸ ಬೆಳಗಿನ ಸಂಜೆ ಮಟ್ಟ ನಿಂತ ಸಮ್ಮೇಳನ ಯಶಸ್ವಿಗೊಳಿಸಿದ್ರು. ಹೀಗಾಗಿ ಅವ್ರನ್ನ ಸತೀಶ್ ಅವ್ರನ್ನ ಇರ್ತಕ್ಕಂಥ ಎಲ್ಲ ಇಲ್ಲಿ ಏನು ಅತಿಥಿಗಳಾಗಿ ಬಂದಂತ ಎಲ್ಲ ನಮ್ಮ ಮಹದೇವಪ್ಪನವ್ರಲ್ಲ ದೊಡ್ಡ ದಾನಿಗಳಲ್ಲ. ಹೀಗಾಗಿ ಅವ್ರ ಸದ್ಯಕ್ಕೆಲ್ಲ ಏನೋ ಒಂದು ವಿಶೇಷವಾಗಿ ಹುಬ್ಬಳ್ಳಿಗೆ ಏನೋ ಕಾರ್ಯಕ್ರಮ ಆದ್ರೆ ಪ್ರತಿಯೊಂದಕ್ಕೂ ಸದ್ಯಕ್ಕೆ ಅವ್ರಿಗೆ ಒಳ್ಳೆಯ ಸಹಾಯ ಸಹಕಾರ ಮಾಡ್ತಾರ. ನಾವಂತೂ ಇಲ್ಲಿ ಮಟ್ಟ ಯಾರಿಗೂ ಏನು ಕೇಳಿದ್ರು ಸರ್. ಯಾಕಂದ್ರೆ ನಾವು ಕೇಳಿದ್ರೆ ಸಣ್ಣ ಮನುಷ್ಯ ಆಗ್ಬಿಡ್ತೀವಿ. ಯಾಕೆ ನಾನು ನನ್ನ ಸುಮಾರು 15 ವರ್ಷ ಆಯ್ತು ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ ಯಾರು ಕೇಳಕ್ ಹೋದಲ್ಲ. ಕೆಲವು ತಾವಾಗ್ಲಿ ಮೊನ್ನೆ ಲಾಸ್ಟ್ ಟೈಮ್ ನಮ್ಗ ಒಂದು ಕರೆಂಟ್ ಇದಾಗಿತ್ತು, ಇನ್ವರ್ಟರ್ ಸಮಸ್ಯೆ ಆಗಿತ್ತು. ನಾ ಏನೇ ಕೇಳಿದ್ದಿಲ್ಲ. ನಮ್ಮ ಸಹೋದರಿ ಜಕ್ಕಣ್ಣವ್ರ ಮೇಡಮ್ ಅವ್ರು ಇಮಿಡಿಯೇಟ್ ಆಗಿ ನಮಗೆ 26,000 ರೂಪಾಯಿ ಕೊಟ್ಟು ನಮಗೆ ಇಲ್ಲಿ ಇನ್ವರ್ಟರ್ ಹಾಕಿ ಕೊಡ್ತು. ನಾ ಹೇಳೋ ಉದ್ದೇಶ ಅಂದ್ರೆ ಕೇಳಿದ್ರೆ ಅದಕ್ಕೊಂದು ನಮ್ಮ ಸಣ್ಣ ಮನುಷ್ಯರಾಗ್ತೇವೆ. ಹೀಗಾಗಿ ನಮ್ಗ ಆರ್ಥಿಕ ಸಮಸ್ಯೆ ಇದೆ. ಆದರ್ಶದಕ್ಕೆ ಸಾಧ್ಯ ಆದಷ್ಟು ಮಟ್ಟಿಗೆ ನನ್ನ ಇತಿಮಿತಿ ಒಳಗ ನಿರಂತರವಾಗಿ ಸಾಹಿತ್ಯ ಪರಿಷತ್ತನ್ನು ಒಂದು ಜೀವಂತವಾಗಿ ಇಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನ ಏನು ಕೈಲಾದ ಮಟ್ಟಿಗೆ ನಾವಂತ ಹಣ ಯಾರಿಗೂ ಕೇಳಕ್ ಹೋಗಲ್ಲ. ಏನಾದ್ರೂ ಇದಕ್ಕ ಒಂದು ಇನ್ವರ್ಟರ್ ಆಗಲಿ ಏನಾದ್ರೂ ಸಾಧ್ಯ ಆದಷ್ಟು ಮಟ್ಟಿಗೆ ನಿಮ್ಮ ಸಹಾಯ ಸಹಕಾರ ಮಾಡ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಮತ್ತಿರ್ತಕ್ಕಂಥ ನಮ್ಮೇನು ಇದು ಭಜಂತ್ರಿ ಸರ್ ಆಗ್ಲಿ, ನಮ್ಮೆಲ್ಲ ಮಠಪತಿ ಅವರಾಗ್ಲಿ, ಎಲಿಗಾರ್ ಸರ್, ಮತ್ತೆಲ್ಲ ಹೊಸಗೌಡರು, ಮತ್ತೆ ಒಂದು ವೇದಿಕೆ ನಮ್ಮಂತಿ ನಮ್ ಬಹಳ ಖುಷಿ ಆಗೋದು. ನಮ್ಮ ಮೇಘಾ ಅಂತಿ ಬಹಳ ಎಲ್ಲ ಇಷ್ಟು ಚೆನ್ನಾಗಿ ನೀಟಾಗಿ ಅವ್ರ ನಿರೂಪಣೆ ಮಾಡೋದು, ಸಂಗೀತ ಹಾಡೋದು ಬಹಳ. ಅವ್ರ ತಂದೆಯವ್ರ ಸದಕ್ಕೆ ನಮ್ಮ ಊರ ಬಾಜುಕ ಮರಬ್ದವ್ರಲ್ಲ, ಇಲ್ಲ ಲಕ್ಷ್ಮೇಶ್ವರಲ್ಲಿ ಪ್ರೊಫೆಸರ್ ಇದ್ದ ಸದಕ ನಮ್ಮ ತಾಲೂಕಿನವರು ಅವರು ಸರ್ ಮಗಳು ಚೆನ್ನಾಗಿ 3 ಮಂದಿ ಅವ್ರ ಸಿಸ್ಟರ್ಸ್ ಎಲ್ಲ ಒಬ್ರಿಗಿಂತ ಒಬ್ಬರು ಎಕ್ಸ್ಪರ್ಟ್ ಇದ್ದಾರೆ. ಅವ್ರ ನಿಮ್ಮನ್ನ ಹೇಳೋ ಉದ್ದೇಶ ಅಂದ್ರೆ ಸಾಹಿತ್ಯ ಪರಿಷತ್ ಯಶಸ್ವಿ ಆಗ್ಬೇಕಾದ್ರೆ ಅಂತವ್ರ ಒಂದು ಸಹಾಯ ಸಹಕಾರ ಮತ್ತು ದತ್ತಿ ದಾನಿಗಳಂತ ಹಡಗಲ್ ಸರ್ ಅಂತಿ ಬಹಳ ಒಳ್ಳೆಯ ಕನ್ನಡದ ವಾಗ್ಮಿಗಳು. ಮತ್ತೆ 2ನೇ ಸಲ ಆಯ್ಕೆ ಆದ್ರು ಬಹಳ ಒಳ್ಳೆಯ ಪಂಡಿತರು. ಅವ್ರು ಕನ್ನಡ ವಿಷಯದೊಳಗ ದೇಶದ ಕಾಲದಲ್ಲಿ ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿದವರು. ನಮ್ಮ ಸುಜಾತ ಮೇಡಮ್ ಸದಕ ಅವ್ರ ತಂದೆಯವರು ಬಹಳ ದೊಡ್ಡ ಕೆಲಸ ಮಾಡಿದ್ದು. ಸುಮಾರು 1 ಎಕರೆ 11 ಗುಂಟೆ ಜಾಗ ತಗೊಂಡು ಬಿಲ್ಡಿಂಗ್ ಕಟ್ಟಿಸಿ ಮಾಡಿದಂತ ಕ್ರೆಡಿಟ್ ಅವ್ರ ತಂದೆಗೆ ಹೋಗ್ಬೇಕು. ಅದಕ್ಕೆ ಆ ಒಂದು ಹಿನ್ನೆಲೆಯೊಳಗ ನನ್ನ ಹಡಗಲಿ ಸರ್ಗೆ ಅವ್ರ ತಂದೆಯ ಒಂದು ಇದಕ್ಕೆ ನಾವು ಅವ್ರನ್ನ ಇಟ್ಕೊಂಡಿದ್ದೇನೆ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನೂ ಸದ್ಯಕ್ಕೆ ನಮ್ ಕನಸಿದೆ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ, ಅವ್ರನ್ನ ಮತ್ತೆಲ್ಲ ನಮ್ಮ ಬಾಗಲಕೋಟೆ ಮೇಡಮ್ ಅವ್ರ ಸದ್ಯಕ್ಕೆ ಅವಳು ಒಳ್ಳೆಯ ಸಾಹಿತ್ಯ ಅವ್ರಲ್ಲ. ಮೇಡಮ್ ಅವ್ರು ಇಂಗ್ಲಿಷ್ MA ಅವ್ರದ್ದು ITI ಕಾಲೇಜ್ ಪ್ರೊಫೆಸರ್ ಇದ್ದಾರ. ತಮ್ಮ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮೆಲ್ಲ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ಕೊಡ್ತಕ್ಕಂಥ ಸಹೋದರಿ ಉಮಾ ಬಾಗಲಕೋಟೆ ಮೇಡಮ್, ಮತ್ತೆಲ್ಲ ತಾಲೂಕು ಪದಾಧಿಕಾರಿಗಳು, ವಿಶೇಷವಾಗಿ ನಿಮ್ ದೊಡ್ಡ ಮನುಷ್ಯರಾಗ್ಲಿ, ನಮ್ ಕಣಿವೆಯವರಾಗ್ಲಿ, ಮತ್ತೆ ಇಲ್ಲಿ ಏನ್ ಬಂದಂತ ಬಾಬಾಜನ್ ಮುಲ್ಲಾ ಬಹಳ ನನ್ಗೆ ಖುಷಿ ಆಗೋದು. ಬಾಬಾಜನ್ ಅವ್ರದ್ದು ಮಕ್ಕಳಿಬ್ಬರು BA ಮುಗಿಸಿರ್ತಾರೆ. ಇಷ್ಟು ಚೆನ್ನಾಗಿ ಅವ್ರು ಮುಸ್ಲಿಂ ಎದುರಿಸದಕ್ಕ ಕನ್ನಡ ಗೀತೆ ಇಷ್ಟು ಚೆನ್ನಾಗಿ ಹಾಡ್ತಾರ. ನಿಜಕ್ಕೂ ನಮಗೆ ಹೆಮ್ಮೆ ಅನಿಸ್ತಾ ಇದೆ. ಅಂತ ಒಬ್ಬ ಏನು ಬಾಬಾಜನ್ ಮುಲ್ಲಾ ಅವ್ರ ಇದಕ್ಕೆಲ್ಲ ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಬಾಬಾಜನ್ ಮುಲ್ಲಾ ಅವರ ಒಂದು ಸಹಾಯ ಸಹಕಾರವಿದೆ ಅಂತಕ್ಕಂಥದ್ದು. ಪರಿಮಳ ಜಕ್ಕಣ್ಣವ್ರ ಮೇಡಮ್ ಬಗ್ಗೆ ಅಷ್ಟು ಎದುರು ಕಡಿಮೆ. ಆಮೇಲೆ ದಾಪೂರ್ ಅವರು ಪತ್ನಿಲಿ ಇರ್ತಕ್ಕಂಥ ಎಲ್ಲ ಏನು ಹಾಡ್ಲಿಕ್ಕೆ ಬಂದಂತ ಎಲ್ಲ ಲಿಸ್ಟ್ ಇದೆ, ಎಲ್ಲ ಓದ್ಲಿಕ್ಕೆ ಹೋಗೋದಲ್ಲ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮತ್ ನೆಕ್ಸ್ಟ್ ವೀಕ್ ನಿಮಗೆಲ್ಲ ಬಹುಮಾನ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಸಿದ್ಧಕ್ಕೆ ಮಾಡಿದ್ದೇವೆ ಅಂತಕ್ಕಂಥ ಮಾತನಾಡ್ತಾ, ಬಾಡಿ ಹೋದ ಬಳ್ಳಿಯಿಂದ ಹೂವರಳ ಬಲ್ಲದೆ, ತಂತಿ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದೆ, ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ, ಉಲ್ಲಾಸ ಇನ್ನೆಲ್ಲಿದೆ. ಬಾಡಿ ಹೋದ ಬಳ್ಳಿಯಿಂದ ಹೂವು ಅರಳಬಲ್ಲದೆ, ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ, ಹಣತೆಯಲ್ಲಿ ದೀಪ ಉರಿಯೇ ಬೆಳಕಿನಲ್ಲಿ ಬಾಳುವೆ, ಧರೆಯೇ ಹತ್ತಿ ಉರಿಯುವಾಗ ಬದುಕಲೆಲ್ಲಿ ಓಡುವೆ, ಧರೆಯೇ ಹತ್ತಿ ಉರಿಯುವಾಗ
ಬದುಕಲೆಲ್ಲಿ ಓರುವೆ ತಂತಿ ಹರಿದ ವೀಣೆಯಿಂದ ನಾದ ಹರಿಯ ಬಲ್ಲದೆ ಮನಸ್ಸು ಕಂಡ ಆಸೆಯಲ್ಲ ಕನಸಿನಂತೆ ಕರಗಿತಲ್ಲ ಉಲ್ಲಾಸ ಇನ್ನೆಲ್ಲಿದೆ ಬಾಡಿ ಹೋದ ಬಳ್ಳಿಯಿಂದ ಹೂಗುವರಳ ಬಲ್ಲದೆ ನೀರಿನಲ್ಲಿ ದೋಣಿ ಮುಳುಗಿ ಈಜಿದಡವ ಸೇರುವೆ ನೀರಿನಲ್ಲಿ ದೋಣಿ ಮುಳುಗಿ ಈಜಿದಡವ ಸೇರುವೆ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಸುಳಿಗೆ ದೋಣಿ ಸಿಲುಕಿದಾಗ ಬದುಕಿ ಬರಲು ಸಾಧ್ಯವೇ ಬಾಳ ಪಗಡೆ ಆಟದಲ್ಲಿ ಬರಿಯ ಕಾಯಿ ಎಲ್ಲರೂ ನಡೆಸುವಾತ ಬೇರೆ ಅವನ ಇಚ್ಛೆ ಯಾರು ಬಲ್ಲರು ಹಾ 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 ನಾವಾಡುವ ನುಡಿ ಕನ್ನಡ ನುಡಿ ಸಿರಿಗಂಧದ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿ ಕನ್ನಡ ನುಡಿ ಸಿರಿಗಂಧದ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರಗಿಳಿದು ಆಹಾ ಓಹೋ ಹರಿಯುವ ನದಿಯಲ್ಲಿ ಜಾಡಿ ಹೂವನದಲ್ಲಿ ನಲಿಯುತ್ತ ಓಲಾಡಿ ಚೆಲುವಿನ ಬಲೆಯ ಬೀಸಿದಳು ಶ್ರೀಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವು ಈ ಕಂಗಳು ಮಾಡಿದ ಪುಣ್ಯವು ಓಹೋ ನಾವಾಡುವ ನುಡಿಯೇ ಕನ್ನಡ ನುಡಿ ಸಿರಿಗಂಧದ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಅಂದದ ಗುಡಿ ಶ್ರೀಗಂಧದ ಗುಡಿ ಆಹಾ ಓಹೋ ಹಾ ಜೂತ ಓಡಿವೆ ಜಿಂಕೆಗಳು ಕುಣಿದಾಡುತ್ತ ನವಿಲಿರೆ ನವಿಲುಗಳು ಆಹಾ ಓಹೋ ಮುಗಿಲನ್ನು ಚುಂಬಿಸುವ ಆಸೆಯಲ್ಲಿ ತೂಗಾಡುತ್ತ ನಿಂತ ಮರಗಳಲ್ಲಿ ಹಾಡುತ್ತಿರೆ ಬಾನಾಡಿಗಳು ಎದೆಯಲ್ಲಿ ಸಂತಸದ ಫನಲು ಇದು ಒಂದೇ ಮೃಗಗಳ ಲೋಕವು ಈ ಭೂಮಿಗೆ ಇಳಿದ ನಾಕವು ಓಹೋ ನಾವಾಡುವ ನುಡಿ ಕನ್ನಡ ನುಡಿ ಸಿರಿಗಂಧದ ನುಡಿ ನಾವಿರುವ ತಾಳವೆ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ಆಹಾ ಓಹೋ ಓಹೋ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಾದರೂ ಹಾಕು
ನೀರೆಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಕಲಕಲನೆ ಕಲರವ ಸೇರಿ ಹೊಸ ಬೆಳಕು ಅರಳಿ ಜೊತೆಯಲ್ಲಿ ಪ್ರೇಮ ಗೀತೆ ಹಾಡುವ ಆಸೆ ಈಗ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ಹೃದಯದಲ್ಲಿ ಇದೇನಿದು ನದಿಯೊಂದು ಓಡಿದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯಲ್ಲಿ ವಿನೂತನ ಜೀವ ಭಾವ ನೀ ತಂದೆ. ನನ್ನೆದೆ ಕೋಗಿಲೆಯ ಒಲವಿನ ಪಲ್ಲವಿಯ ಧನಿಯಲ್ಲಿ ವಿನೂತನ ಜೀವ ಭಾವ ನೀ ತಂದೆ. ಮೋಡವಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನೆಲ ನಿನ ಸಂದೇಶವ ನನಗೆ ಹೇಳಿದೆ. ಆ ಮೋಡವಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡೆನ್ನುತ್ತಾ ನೆಲ ನಿನ್ನ ಸಂದೇಶವ ನನಗೆ ಹೇಳಿದೆ. ನನ್ನ ನೋಡುವ ಚಿಂತೆ ನಿನ್ನ ಕಾಡಿದೆಯಂತೆ. ನನ್ನ ಪ್ರೀತಿಗೆ ಸೋತೆ ಎಂದು ಹೇಳಿದೆಯಂತೆ. ನೀನೆ ನನ್ನ ಪ್ರಾಣವೆಂದು ನೀನು ಅಂದ ಮಾತನಿಂದು ನಲ್ಲ ಹೇಳಿದೆ. ಆರಾಧಿಸುವೆ ಮದನಾರಿ ಆರಾಧಿಸುವೆ ಮದನಾರಿ. ಆದರಿಸು ನೀ ದಯೆ ತೋರಿ ಆರಾಧಿಸುವೆ ಮದನಾರಿ. ಅಂತರಂಗದಲ್ಲಿ ನೆಲೆಸಿರುವೆ ಅಂತರಂಗದಲ್ಲಿ ನೆಲೆಸಿರುವೆ. ಆಂತರ್ಯ ತಿಳಿಯದೆ ಏಕಿರುವೆ. ಆಂತರ್ಯ ತಿಳಿಯದೆ ಏಕಿರುವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನೆನಪು ಮೂಡಿವೆ. ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ. ಬಿಸಿಲು ಮಳೆಗೆ ನೆರಳದಂತೆ ನಿನ್ನ ನೆರಳಲ್ಲಿ ಸಲುಹಿದೆ. ಆ ಪ್ರೀತಿಯ ಮನ ಮರೆವುದೇ. ವಾಣಿಗೊಂದು ಎಲ್ಲಿದೆ ನಿನ್ನಾಸೆಗೆಲ್ಲಿ ಕೊನೆಯಿದೆ. ಏಕೆ ಕನಸು ಕಾಣುವೆ
ನಿಧಾನಿಸು ನಿಧಾನಿಸು ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಕೋಪಿಸಲು ನಿಂದಿಸಲು ಮೌನವ ಮೀರುವನೇನು ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇನು ಬೆಳಕೆಲ್ಲೋ ಕಾಣಿಸದು ಕತ್ತಲೆಯೇ ತುಂಬಿಹುದು ನಿಜವೆಲ್ಲೋ ಓಡಿಹುದು ವಂಚನೆಯೇ ಕಾಣುವುದು ದಾರಿಯೇ ತೋರದೆ ಅಲೆಯುತ್ತಲಿರುವಾಗ ಮೂಗನ ಕಾಡಿದರೇನು ಸವಿ ಮಾತನು ಆಡುವನೇ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ ಕಣೆ. ಒಬ್ಬೊಬ್ಬ ಮಗನು ಒಂದೊಂದು ಮುತ್ತು ಕಣೆ, ಒಂದೊಂದು ಮುತ್ತು. ತಪಸ್ಸ ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನಗೆ ನೋಡೋ ಭಾಗ್ಯ ಇಲ್ಲ, ನೀ ಕಣ್ಣು ಮುಚ್ಕೊಂಡು ಬಿಟ್ಟೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಭಾನಾಗೆ ರಂಗು ಚಲ್ಲಿ ತೇರಾ ಮೇರಿ ಸೂರ್ಯ ಬಂದ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ, ಈ ಎಳೆ ಬಿಸಿಲು ಎಲ್ಲೆಲ್ಲೋ ಚಲ್ಲಾಡೈತೆ, ಎಲಿ ಮ್ಯಾಲಿನ ಮಂಜು ಹಂಗೆ ಫಳ ಬಿಡ್ತೈತೆ. ಎಳೆ ಬಿಸಿಲು ಎಲ್ಲೆಲ್ಲೋ ಚಲ್ಲಾಡೈತೆ, ಎಲೆ ಮ್ಯಾಲಿನ ಮಂಜು ಹಂಗೆ ಫಳ ಬಿಡ್ತೈತೆ. ಅಕ್ಕಿ ಹಾರುತ್ತಿದೆ ಕಿಚುಪಿಚು ಎನ್ನುತ್ತಿದೆ, ಹಕ್ಕಿ ಹಾರುತ್ತಿದೆ ಕಿಚುಪಿಚು ಎನ್ನುತ್ತಿದೆ, ಮಂಗ ಮರ ಏರುತ್ತಿದೆ, ಆ ಕೊಂಬೆ ಈ ಕೊಂಬೆ ಯಾಗರುತ್ತಿದೆ. ಯಾಕ್ಲೆ ಹನುಮಂತಣ್ಣ ಗುರುಕೊಡ್ತೀಯ? ಕಂಡೆ ಹರಿಯ ಕಂಡೆ, ಕಂಡೆ ಹರಿಯ ಕಂಡೆ, ದೇವಾದಿ ದೇವಾಧನುಜಾದಿ ವಂದ್ಯ ಧರಣೀಶನ, ದಿವ್ಯ ಚರಣ ಕಮಲ ಯುಗವ ಕಂಡೆ ಹರಿಯ ಕಂಡೆ, ಕಂಡೆ ಹರಿಯ ಕಂಡೆ. ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓಂ ವೇದಾಂತ ವಿಜಯಕಾರ ಆಧ್ಯಾತ್ಮ ವಿಭುದು ಸಾರ. ಹೇ ದಿನಕರ ಶುಭಕರ ಧರೆಗೆ ಬಾ, ಈ ಧರಣಿಯ ದೇಗುಲ ಬೆಳಗು ಬಾ, ನೀಗಿಸು ಬಾಳಿನ ಅಹಂ 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 ಅಹಂ, ಮಾನಸ ಮಂದಿರ ತುಂಬು ಓಂಕಾರನಾದವು. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ, ಓಂ ವೇದಾಂತ ವಿಜಯಕಾರ ಆಧ್ಯಾತ್ಮ ವಿಮಧು ಸಾರ. ನಗುವ ಮನಸ್ಸೆ ಸಾಕು ನಮಗೆ, ಹಗಲು ಕನಸೆ ಬೇಡ, ಮನೆಯ ತುಂಬ ಪ್ರೀತಿ ಸಾಕು, ಬೆಳಿ ಚಿನ್ನ ಬೇಡ. ತಂದೆ ತಾಯೇ ದೈವ, ಗುರುವೆ ನಮ್ಮ ಜೀವ ಎಂಬ ದಿವ್ಯ ಮಂತ್ರ ನಮ್ಮ ಹೃದಯ ತುಂಬಿಸೋ. ಆ ಹೇ
ದಿನಕರ ಶುಭಕರ ಜಲಿಗೆ ಬಾ ಈ ಧರಣಿಯ ದೇಗುಲ ಬೆಳಗು ಬಾ ಸತ್ಯ ಹೇಳೋ ಕನ್ನಡಿಯಂತೆ ತರಂಗ ಮಾಡು ದಯೆ ತೋರೋ ಧರಣಿಯಂತ ನನ್ನದೆಂಬ ಭಾವ ಬಾಳಿನಲ್ಲಿ ತುಂಬು ದಿವ್ಯ ವಿನಯ ಕರುಣಿಸೋ ಆ ಏನೆಂದು ನಾ ಹೇಳಲಿ ಮಾನವನ ಆಸೆಗೆ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಹಠದಲ್ಲಿ ಒಳ್ಳೆಯದೆಲ್ಲ ಬೇಕು ಎಂಬ ಛಲದಲ್ಲಿ ಯಾರನ್ನು ಪ್ರೀತಿಸನು ಮನದಲ್ಲಿ ಏನೊಂದು ಬಾಳಿಸನು ಜಗದಲ್ಲಿ ಓ ಯಾರನ್ನು ಪ್ರೀತಿಸನು ಮನದಲ್ಲಿ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಲೋಕವನ್ನುಳಿಸಲು ವಿಷವನ್ನು ಕುಡಿದ ನಂಜುಂಡೇಶ್ವರನೇ ಗತಿ ನೀಡೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಗತಿ ನೀಡೆಂದರೆ ಓಡುತ್ತ ಬರುವ ಕರುಣಾಸಾಗರನೇ ಶ್ರೀಕಂಠ ವಿಷಕಂಠ ಶ್ರೀಕಂಠ ವಿಷಕಂಠ ಹರಿಯುವ ನದಿಯಲ್ಲಿ ಕಲರವನಾದ ಕೂಡ ಶಿವ ಶಿವ ಎನ್ನುತ್ತಿದೆ ಹರಳಿದ ಸೋಮದಲ್ಲಿ ನಲಿಯುವ ಭ್ರಮರವು ಶಿವನಾಮ ಹಾಡುತ್ತಿದೆ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು ಬಾಳೆಂಬ ಗುಡಿಗೆ ನೀ ದೇವನಾದೆ ಕರುಣಾಳು ನೀನು ಆಧಾರವಾದೆ ಬಾಳೆಂಬ ಗುಡಿಗೆ ನೀ ದೇವನಾದೆ ಕರುಣಾಳು ನೀನು ಆಧಾರವಾದೆ ಬೆಳಕು ಮೂಡುತ್ತಿದೆ ಬಂಗಾರದ ರಥವೇರುತ್ತ ಆಕಾಶದಿ ಓಡಾಡುತ್ತ ಅತ್ತ ಇತ್ತ ಸುತ್ತ ಮುತ್ತ ಚಲಿದ ಕಾಂತಿಯ ರವಿ ಕಾಂತಿಯ ಬಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ ಕನ್ನಡೆ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಬಳ್ಳಿಯಲ್ಲಿ ಮೊಗ್ಗು ಹಿಕ್ಕಿ ನಗುತ್ತಲಿದೆ ಕನ್ನಡೆ ಗಾಳಿ ಪರಿಮಳ ಹೀರಿ ಅಲ್ಲಿ ಇಲ್ಲಿ ಹೂವ ಕಂಪ ಹರಡುತ್ತಲಿದೆ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ಹಕ್ಕಿ ಮುಗಿಲನ್ನು ನೋಡಿ ಬೆಳಕು ಬಂತೆಂದು ಹಾಡಿ ರೆಕ್ಕೆ ಬಿಚ್ಚಿ ಮೇಲೆ ಚಿಮ್ಮಿ ಬಾಡಿಗೆ ಹಾಡಿದೆ ಹೃದಯ ಸಮುದ್ರ ಕಲಕೆ ಒತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ಹೃದಯ ಸಮುದ್ರ ಕಲಕೆ ಒತ್ತಿದೆ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಉರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಜೈಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವ
ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ 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 ಅಶ್ವಮೇಧ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನ್ನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಂದೆಂದು ನಿನ್ನನ್ನು ಮರೆತು ಬದುಕಿರಲಾರೆ. ಮೂಡಣದ ಅರಮನೆಯ ಕದವು ತೆರೆಯುತ್ತಿರೆ, ಬಾಳರವಿನ ಸುಲಗುತ್ತ ಇಡುಕಿ ನೋಡುತ್ತೀರೆ. ಆಕಾಶ ಕೆಂಪಾಗಿ ಭೂಮಿಯೆಲ್ಲ ರಂಗಾಗಿ ನಲಿಯುತ್ತಾ ಕುಣಿಯುತ್ತಾ ಬರುತ್ತಿಹಳು ಉಸೆ, ಮರೆಯಾದಳು ನಿಸೆ. ಎಲ್ಲಿ ನೋಡೆ ಕಾಡುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲಿ ನೋಡಲಿ ನಿನ್ನೆ ಕಾಡುವೆ, ಕಣ್ಣಲ್ಲೇ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲಿ ನೋಡಲಿ ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ತಂಗಾಳಿಯಾಗಿ ನಾನು ಆನಂದವ ನೀಡುವೆ, ಒಂದಾಗುವೆ. ಬೆಳದಿಂಗಳಾಗಿ ಬಾ, ಕಣ್ಣಲ್ಲಿ ತುಂಬಿ ಚೆಲುವ, ಎದೆಯಲ್ಲಿ ತುಂಬಿ ಒಲವ, ಬಾಳಲ್ಲಿ ತುಂಬಿದೆ ಉಲ್ಲಾಸವ. ತಂದ ಹೊಂದಿದೆ ರಾತ್ರಿ, ಗಾಳಿಯ ತಂದ ತಂದರೆ ರಾತ್ರಿ, ಹಾಯಾಗಿ ಮಲಗಿದಳು. ಆ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನಲ್ಲನ ಕೂಗೆಂದಿತು. ಆ ದಿಂಬು ಹಾಸಿಗೆ ನನ್ನ ನೂಕಿತು, ನೀ ನನ್ನ ನಲ್ಲನ ಕೂಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತನ್ನನೆ ರಾತ್ರಿ, ಹಾಯಾಗಿ ನಾ ಮಲಗಿದಳು. ಈ ನನ್ನ ಮಂಚವು ಮಾತಾಡಿತು, ನಿನ್ನನ್ನು ಆಚೆಗೆ ಕೆಂದಿತು. ರಂಗ ವಿಠಲ ರಂಗ ಎಲ್ಲಿ ಮರೆಯಾದೆ, ಪಾಂಡು ರಂಗ ಏಕೆ ದೂರಾದೆ, ಎಲ್ಲಿ ಮರೆಯಾದೆ ವಿಠಲ ಏಕೆ ದೂರಾದೆ, ರಂಗ ಏಕೆ ದೂರಾದೆ, ಎಲ್ಲಿ ಮರೆಯಾದೆ. ಪಂಪರಂಪ ಪಂಪರಂಪ ಪಂಪರಂಪಂ ಪಂಪರಂಪ ಪಂಪರಂಪ ಪಂ. ನಿನ್ನಂಥ ಇಲ್ಲ ಆಹಾ, ಒಂದೊಂದು ಮಾತು ಬೆಲ್ಲ. ಓಹೋ, ನಿನ್ನಂಥ ಇಲ್ಲ ಆಹಾ, ಒಂದೊಂದು ಮಾತು ಬೆಲ್ಲ. ಆಹಾ, ನೀನೆ ನನ್ನ ಜೀವ, ನೀನೆ ನನ್ನ ಪ್ರಾಣ, ಯಾವ ದೇವ ತನ್ನವರೆಗೂ ಇನ್ನು ನಾನು ಅರಿಯೇನು. ನಿನ್ನಂಥ ಮಗಳು ಇಲ್ಲ,
ಬಾಳಲ್ಲಿ ನೀನೇ ಎಲ್ಲ, ನಿನ್ನಂಥ ಮಗಳು ಇಲ್ಲ. ಬಾಳಲ್ಲಿ ನೀನೇ ಎಲ್ಲ, ನಿನ್ನ ಕಂಡ ಮೇಲೆ ಬೆಳಕ ಕಂಡೆ ಬಾಲೆ. ಯಾವ ದೇವ ತಂದ ಬರವು ಇನ್ನು ನಾನು ಅರಿಯನು. ನಿನ್ನಂಥ ಇಲ್ಲ, ನಿನ್ನಂಥ ಮಗಳು ಇಲ್ಲ. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ವಿಧಿಯಲೆದಾಡಿಸುವ ಬಂಡಿ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಇವತ್ತಿನ ಈ ಒಂದು ಕಾರ್ಯಕ್ರಮದೊಳಗೆ ಸರಿಸುಮಾರು ಒಂದು 35 ಹಾಡುಗಳನ್ನ, ಅದ್ಭುತವಾಗಿರ್ತಕ್ಕಂಥ ಹಾಡುಗಳನ್ನ ಕೇಳುವಂತಹ ಒಂದು ಸೌಭಾಗ್ಯ ನಮ್ದಾಗಿತ್ತು. ನಾವು ಕಂಡಂತ ಅಪರೂಪದ ನಟ ಡಾಕ್ಟರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿರ್ತಕ್ಕಂಥ ನಾನು ಫಸ್ಟಿಗೆ ನಾನು ನಮ್ಮ ತಾಲೂಕಾ ಸಾಹಿತ್ಯ ಸಮ್ಮೇಳನದೊಳಗೆ ಹತ್ತಿಕಾಳ ಡಾಕ್ಟರ್ ನೋಡಿದ್ರೆ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಬಿಟ್ಟು ಬಂದ್ರೇನು ಅಂತ ಅದನ್ನ ಹಂಚಿಕೊಂಡೆ ನಾನು ಅವ್ರ ಜೊತೆ. ಡಾಕ್ಟರ್ ಒಂದು ಲುಕ್ ಅಂತ ಏನು ಹೇಳ್ತೀವಿ, ಒಂದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ನೋಟವನ್ನು ಬೀರಿದಾಗ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಖಂಡಿತವಾಗ್ಲೂ ನೀವು ನೆನಪಿಸ್ತೀರಿ ಅಂತ ಹೇಳಿದಾಗ ಬಹಳ ಖುಷಿ ಪಟ್ಟರು. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮೊಟ್ಟಿಗಿದ್ದಾರೆ. 35 ಜನ ಹಾಡಬೇಕಾದ್ರೆ ನಾವು ನಿರ್ಣಾಯಕರಾಗಿ 3 ಜನ ಇದ್ವಿ, ಮಾತಾಡ್ತಾ ಇದ್ವಿ. ನಾವು ಮೇಘಾವರು ಶ್ರೀಕಾಂತ್ ಜೊತೆಗಿದ್ರು. ಸರ್ ಸ್ವಲ್ಪ ಟಫ್ ಅಂತ ಅನ್ಸ್ಲಿಕ್ಕತ್ತದಲ್ಲ ಕಾಂಪಿಟೇಷನ್ ಅಂತ. ಇದು ಕಾಂಪಿಟೇಷನ್ ಅಂತ ದಯವಿಟ್ಟು ಅನ್ಕೋಬೇಡಿ. ಇದು ಸ್ಪರ್ಧೆ ಅಂತೂ ಖಂಡಿತವಾಗೂ ಅಲ್ಲ. ನಾನು ಒಬ್ಬ ಗಾಯಕನಾಗಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಿರ್ಣಾಯಕನಾಗಿ ಕೆಲಸ ಮಾಡಿರುವುದರಿಂದ ನನಗೆ ನಿರ್ಣಾಯಕ ಅಂತ ಕುತ್ಕೊಳ್ರಿ ಅಂತ ಜವಾಬ್ದಾರಿಯನ್ನು ವಹಿಸಿದ್ರು. ಅದನ್ನ ನಾನು ಎಷ್ಟು ಮಟ್ಟಿಗೆ ನಿಭಾಯಿಸಿದ್ದೇನೆ ಅಂತ ಗೊತ್ತಿಲ್ಲ. ಆಯೋಜಕರು 10 ಗಾಯಕರನ್ನ, ಅಂದ್ರೆ ನಿಮಗೆ ಇಷ್ಟಪಟ್ಟಿರ್ತಕ್ಕಂಥ 10 ಜನ ಗಾಯಕರನ್ನ ಆಯ್ಕೆ ಮಾಡಿ ಅಂತ ಹೇಳಿದ್ರು. ನಾವು ನೋಡಿದಾಗ ಸುಮಾರು ಇಲ್ಲಿ 15ರಿಂದ 16 ಜನ ಅದ್ಭುತವಾಗಿ ಹಾಡಿದ್ರು, ಬಹಳ ಚೆನ್ನಾಗಿ. ಹಾಗಾಗಿ ಆ 15ರಿಂದ 16 ಹೆಸರುಗಳು ನಂದು ಇರಬಹುದೇನು ಅಂತನ್ನುವಂತಹ ಒಂದು ವಿಚಾರದೊಳಗೆ ಇವತ್ತು ಮನೆಗೆ ಹೋಗ್ತೇವೆ. ನಾವು ಯಾರು ಆಯ್ಕೆ ಆಗಿದ್ದೀವಿ ಮುಂದಿನ ಹಂತಕ್ಕೆ ಅಂತ ಅನ್ನೋದನ್ನ ಆಲ್ರೆಡಿ ನಾವು ಡಾಕ್ಟರ್ ರಾಜ್ಕುಮಾರ್ ಗಾಯನ ಸಂಜೆ ಅಂತನ್ನುವಂಥ ಏನೋ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ. ಆ ಗ್ರೂಪ್ನಲ್ಲಿ ಯಾರು ಮುಂದಿನ ಒಂದು ಸುತ್ತಿಗೆ ಆಯ್ಕೆ ಆಗಿದ್ದೀರಿ ಅಂತ ಅನ್ನೋದನ್ನ ಅದನ್ನು ನಾವು ಪ್ರಕಟ ಮಾಡ್ತೀವಿ. ಒಟ್ಟಾರೆಯಾಗಿ ನನಗೆ ಇವತ್ತು ಬಹಳ ಖುಷಿಯನ್ನು ಪಟ್ಟಿರ್ತಕ್ಕಂಥ ಕೆಲವೊಂದು ಹಾಡುಗಾರರ ಬಗ್ಗೆ ನಾನು ಮಾತಾಡ್ತೀನಿ. ಈಗ 5-6 ಜನ ಸಿಕ್ಕರು ನಮಗೆ. ಕುಮಾರ ಕೃಷ್ಣಮೂರ್ತಿ ಕಟ್ಟಿಮನಿ ಇರ್ಬೋದು, ಸುಲಕ್ಷಣ ಮಾಲಿಪಾಟ್ಯ ಇರ್ಬೋದು, ನಾಗರತ್ನ ಉಡುಪಿ ಇರ್ಬೋದು, ಆಮೇಲೆ ಸಹೋದರಿಯಾಗಿರ್ತಕ್ಕಂಥ ಗೌರಿ ಸಿದ್ದು ಮತ್ತು ಲಲಿತಾ ಸಿದ್ದು, ಇವರು ಹಾಡುಗಳನ್ನ ಕೇಳಿದ್ರು. ಜೊತೆಗೆ ಲಾಸ್ಟಿಗೆ ನಮ್ಮ ಬಗ್ಗೆ ಹಾಡಿದ್ರು, ಏನಂತ ಅಪ್ಪ ಇಲ್ಲ. ಅದ್ಭುತವಾಗಿರ್ತಕ್ಕಂಥ ಧ್ವನಿ ಇದೆ, ಒಳ್ಳೆಯ ಧ್ವನಿ. ಹಾಗಾಗಿ ಆ ಧ್ವನಿಗಳನ್ನ ಸ್ವಲ್ಪ ನಾವು ಪ್ರೋತ್ಸಾಹ ಕೊಟ್ಟರೆ ಉತ್ತಮವಾಗಿರ್ತಕ್ಕಂಥ ಗಾಯಕರಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇಷ್ಟು ಹೊರತುಪಡಿಸಿ ಇನ್ನೂ ಸಾಕಷ್ಟು ಜನ ಆಯ್ಕೆಯಾಗಿದ್ದಾರೆ. ಅವ್ರು ಯಾರ್ಯಾರು ಅಂತ ಅನ್ನೋದನ್ನ ನಾನು ವಾಟ್ಸಪ್ನಲ್ಲಿ ನಾನು ಹಂಚ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರು ಮತ್ತು ನಾವೆಲ್ಲ ತೀರ್ಮಾನಿಸಿದಂತೆ ಮತ್ತು ಅವ್ರ ತಿಳಿಯೋಗಿರ್ಬೋದು ಸರ್ ಇಂಥವ್ರು ಇದ್ದಾರೆ ಅಂತ ಹೇಳಿ ಒಂದು ಕನಿಷ್ಠ ಒಂದು ನನ್ನ ವಿಚಾರದೊಳಗೆ ಒಂದು 16 ಜನ ಅಪ್ಪಟವಾಗಿ ನಾನು ಏನೋ ಪಾರದರ್ಶಕವಾಗಿ ಅಂತ ಹೇಳ್ತಿರೋದು ಇಷ್ಟಪಟ್ಟು ನಾವು ಆಯ್ಕೆ ಮಾಡ್ತೀವಿ. ಆ 16 ಜನರ ಲಿಸ್ಟನ್ನ ನಾವು ಹಾಕಿದಾಗ ಇನ್ನು ಕೊನೆಯದಾಗಿ ಹೇಳೋದೇನಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ಮುಂದಿನ ಜೀವನದ ಕರೋಕ್ಯದಲ್ಲಿ ಹಾಡ್ತಾರೆ. ಸರ್ ನಮಗೆ ಕರೋಕ್ಯ ಹಾಡಿ ಬರೋದಿಲ್ಲ ಅಂತ ಹೇಳಿದ್ರೆ ನಮ್ಗೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ದಯಮಾಡಿ ಪ್ರತಿಯೊಬ್ಬರು ನೀವೇನು ಇವತ್ತು ಹಾಡಿದ್ದೀರಿ ಆ ಎಲ್ಲ ಹಾಡುಗಳನ್ನ ಕರೋಕ್ಯದೊಳಗೆ ಪ್ರಾಕ್ಟೀಸ್ ಮಾಡಿ. ಕರೋಕ್ಯದೊಳಗೆ ಅಲ್ಲ ಬೇರೆ ಹಾಡನ್ನು ಹಾಡ್ಕೋಬಹುದು, ಆದರೆ ಎಲ್ಲರೂ ಕರೋಕ್ಯದೊಳಗೆ ಹಾಡೋದು ನಿಯಮ. ಇವತ್ತು ನಾವು ಹಂಗೆ ಹಾಡಿಸಿದ್ವಿ, ನಾಳೆ ಮುಂದಿನ ಕಾರ್ಯಕ್ರಮದೊಳಗೆ ಎಲ್ಲರೂ ಕಡ್ಡಾಯವಾಗಿ ಕರೋಕ್ಯದೊಳಗೆ ಹಾಡಿ ಅಂತನ್ನುವಂಥ ಮಾತನ್ನ ಹೇಳ್ತಾ ತಮ್ಮ ಎಲ್ರಿಗೂ ಮುಂದಿನ ರೌಂಡ್ನಲ್ಲಿ ಶುಭ ಹಾರೈಸ್ತೀನಿ. ಜೊತೆಗೆ ಒಂದು ಅಭಿನಂದನೆಯನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಂತರ್ ಜಿಲ್ಲೆ ನಮ್ಮ ಸಿಟಿ ಸಹೋದರಿಯರು ಕಾರವಾರ ಜಿಲ್ಲೆ ಅನ್ಕೊಂಡಿದ್ದೇನೆ ನಾನು. ಅವರು
ಅಲ್ವಾ? ಜೋಯಿಡಾ ತಾಲೂಕು ಅಂದಾಗ ಉತ್ತರ ಕನ್ನಡ ಜಿಲ್ಲೆಯಿಂದ ಇಲ್ಲಿ ಸ್ಪರ್ಧೆಗಾಗಿ ಬಂದಿದ್ದಾರೆ, ಸಾಕಷ್ಟು ದೂರ. ನೋಡಿ, ಕನ್ನಡ ಅಂತನ್ನುವಂತಹ ಪದ ಏನಿದಲ್ಲ ಅದು ನಮ್ಮನ್ನೆಲ್ಲ ಒಟ್ಟುಗೂಡಿಸ್ತದೆ. ಮುಖ್ಯವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಇವತ್ತು ಒಂದು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ತಮಗೆಲ್ಲರಿಗೂ ಶುಭವಾಗಲಿ. ಎಲ್ಲರೂ ಅದ್ಭುತವಾಗಿ ಆಗಿದ್ದೀರಿ. ಬಹುಮಾನಗಳು ನಾಳೆ 15ನೇ ತಾರೀಕು ಏನು ಮುಂದಿನ ವಾರದೊಳಗೆ ನಾವೇನು ಆಯೋಜನೆ ಮಾಡ್ತೀವಿ. ಆ ಟೈಮ್ನೊಳಗೆ ಕೇವಲ 3 ಬಹುಮಾನಗಳಿರ್ತಾವೆ, ಫಸ್ಟ್, ಸೆಕೆಂಡ್, ಥರ್ಡ್. 16 ಜನರಲ್ಲಿ ನಾನು ಫಸ್ಟ್ ಆಗಬೇಕು ಅಂತನ್ನುವಂಥ ಒಂದು ಆಸೆ ಇಟ್ಕೊಂಡು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗಿ ನಿಮ್ಗಲ್ಲಿ ಯಶಸ್ಸು ಸಿಗ್ತದೆ ಅಂತನ್ನುವಂಥ ಮಾತನ್ನ ಹೇಳ್ತಾ ನಮ್ಮನ್ನು ನಿರ್ಣಾಯಕರಾಗಿ ಕರೆಸಿ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾವೆಲ್ಲ ಏನು ರಾಜ್ಯ ಅಭಿಮಾನಿಗಳು ತಾವೆಲ್ಲ ಬಂದಿದ್ದೀರಿ. ಈವರೆಗೆ ಬಹಳ ಶಾಂತವಾಗಿ ಕೂತ್ಕೊಂಡಿದ್ದೀರಿ. ಮ್ಯೂಸಿಕ್ ಇಲ್ಲ, ಯಾವಾಗ ಅದಕ್ಕೊಂದು ರಸ ಬರ್ತದೆ ಅಂತಂದಾಗ ಅದಕ್ಕೊಂದು ಸಂಗೀತ ಇರ್ತದೆ, ಅಂದಾಗ ಮಜಾ ಅನಿಸ್ತದೆ. ಎಸ್, ಒಂದು ಘೋಷಣೆಯನ್ನ ನಮ್ಮ ಜಿಲ್ಲಾಧ್ಯಕ್ಷರು ಮಾಡಿದ್ರು. 5 ಸಮಾಧಾನಕರವಾಗಿರ್ತಕ್ಕಂಥ ಬರೀ ಫಸ್ಟ್, ಸೆಕೆಂಡ್, ಥರ್ಡ್ ಅಲ್ಲ ಸರ್, 5 ಸಮಾಧಾನಕರ ಬಹುಮಾನಗಳನ್ನ ಕೊಡೋದಾದ್ರೆ ಪ್ರತಿಯೊಬ್ಬರಿಗೂ 500 ರೂಪಾಯಿಗಳನ್ನ ನಾವು ವಿಶೇಷವಾಗಿ ನಾವು ಪ್ರದಾನ ಮಾಡ್ತೀವಿ ಅನ್ನುವಂಥ ಮಾತನ್ನ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ತಾವೆಲ್ಲರೂ ಒಳ್ಳೆಯ ರೀತಿಯೊಳಗೆ 16 ಜನ ನಾವು ಇರಬಹುದು. ನಾನು ಬಹುಶಃ ಆಯ್ಕೆ ಆಗಿರುತ್ತೇನೆ ಅಂತ ಯಾರು ಇದ್ದೀರೋ ಅವರು ಉತ್ತಮವಾಗಿ ಎಲ್ರಿಗೂ ಅದು ಒಂದು ಅರ್ಥದೊಳಗೆ ಬಹುಶಃ ಎಲ್ರಿಗೂ ಅದು ಬಹುಮಾನ ಸಿಗ್ತೇನೋ ಅಂತ ಹೇಳಿ. ಆಮೇಲೆ ನಿಮ್ಗೊಂದು ಮಾತು ಹೇಳಿರ್ತೀನಿ, ಮುಂದಿನ ಆಯ್ಕೆಗೆ ಅರ್ಹರಾಗಿರ್ತಕ್ಕಂಥದ್ದು ಎಲ್ಲರಿಗೂ ನೀವು ವಿಜೇತರೆ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಏನು ಇವತ್ತು 16 ಜನ ಅಂತ ನಾವು ಅನ್ಕೊಂಡಿವಿ. ಆ 14 ಜನರು ಇವತ್ತಿನ ಮುಂದಿನದೊಳಗೆ ತಾವೆಲ್ಲ ಆಯ್ಕೆ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಆಮೇಲೆ ಶ್ರೀಮತಿ ಲಲಿತಾ ಪಾಟೀಲ್ ಅವರು ಮತ್ತು 5 ಜನರಿಗೆ ಸಮಾಧಾನಕರವಾದ ಒಟ್ಟು 10 ಸಮಾಧಾನಕರ ಬಹುಮಾನಗಳು, ಫಸ್ಟ್, ಸೆಕೆಂಡ್, ಥರ್ಡ್. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಸ್ಪರ್ಧೆ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.